ಈಗ ವಿಡಿಯೋ ಮಾಡಿ ಮೊಬೈಲ್ಗೆ ಇಟ್ಕೊಂತೀನಿ. ನೀವು ನಮ್ಮ ಮನೆಗೆ ಮಾತ್ರ ಬಂದು ನನ್ನ ಹತ್ರ ಮಾತಾಡ್ರಿ, ಎಲ್ಲರಿಗೂ ವಿಷಯ ಗೊತ್ತಾಯ್ತು. ನಾನು ಯೋಜನೆಯಲ್ಲಿ 2 ವರ್ಷ ಅಧ್ಯಕ್ಷ ಇದ್ದವಳೆ. ಸಂಘ ಏನು ಎತ್ತ ಅಂತ ಎಲ್ಲ ಗೊತ್ತಿತ್ತು ನಂಗೆ. ಒಬ್ಬ ಸದಸ್ಯರಿಗೆ ಮನೆಗೆ ಬರ್ತಿರೋದು ಮೊದಲ ತಪ್ಪು. ನಮ್ಮ ಸಂಘದ ದುಡ್ಡು ಮೇಡಮ್ ಶ್ರೀ ತಿರುಪತಿ ಹೆಸರು ಸಂಘಕ್ಕೆ ಹೋಗ್ತಾ ಇತ್ತಾ? ಯಾರು ಹೇಳದ್ದ? ನಾನು ಇಷ್ಟು ಮಾತಾಡ್ಲಿಕ್ಕೆ ಕಾರಣ ಎಂತ ಗೊತ್ತಾ ನಿಮಗೆ? ಕೊಡುವಾಗ ನನ್ನ ಮನೆಗೆ ಮಾತ್ರ ಬಂದು ಕೊಟ್ಟಿದ್ರ ನೀವು? ಮೆಸೇಜ್ ಬರುತ್ತೆ, ಆ ದುಡ್ಡು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಯೋಜನೆಯಲ್ಲಿ ಇರುವ ಸನತ್ ಕುಮಾರ್ ಅನ್ನೋ ವ್ಯಕ್ತಿ ಹೆಸರಿಗೆ ನಮ್ಮ ಸಂಘದ ದುಡ್ಡು ಹೋಗ್ತಾ ಉಂಟು. ಮೊಬೈಲ್ ನಂಬರ್ಗೆ ಬರ್ತದೆ ಮೆಸೇಜ್. ಸನತ್ ಕುಮಾರ್ ಯಾರು? ಆ ನಂಬರ್ ರಾಂಗ್ ಇರಬಹುದು ಅಂತ ಫಸ್ಟ್ ಆಫ್ ಆಲ್ ಒಂದು ಕಾಲ್ ಮಾಡ್ಕಿ. ಅದೇ ಆ ಮೆಸೇಜ್ ನ 10 ಜನ ಸೇರ್ತೀರಿ ಅಲ್ಲ, ಅವಾಗ ನೀವೇ 4 ಜನ ಬನ್ನಿ, ಸಂಘದಲ್ಲಿ ಕುತ್ಕ ಮಾತಾಡುವ, ಅವಾಗ ತೋರಿಸ್ತೆ. ನಾವು ದುಡ್ಡು ಹಾಕೋದಿಲ್ಲ, ಬರ್ತಾ ಇಲ್ಲ ಅಷ್ಟೇ. ನಾನ್ ಸೇರ್ಸೋದಿಲ್ಲ, ನಾನ್ ಫೋನ್ ಮಾಡಿ ಎಲ್ಲರಿಗೂ ಹೇಳೋದಿಲ್ಲ. ಅಧ್ಯಕ್ಷರಾಗಿದ್ದು ನೀವೇ ಹೀಗೆ ಮಾತಾಡಿದ್ರೆ ಹೇಳಿ? ಅದೊಂದು ಕ್ಲಾರಿಟಿ ನಂಗೆ ಬೇಕು. ನೀವು ಎಷ್ಟೇ ಜನ ಬರ್ಲಿ, ಯಾರೇ ಬರ್ಲಿ, ನಮ್ಗೆ ಪಾಸ್ ಪುಸ್ತಕ ಕೊಟ್ರೆ ನಾವು ದುಡ್ಡು ಕಟ್ಟತ್ ಅಷ್ಟೇ. ಸಾಲ ಕೊಡ್ಲ ಅಂತ ಹೇಳ್ತಾ ಇಲ್ಲ, ನಾವು ಕೊಟ್ಟುದಿಲ್ಲ ಹೇಳ್ತಾ ಇಲ್ಲ. ಜಾಸ್ತಿ ಕೊಟ್ಟಿರಿ ಹೌದು, ಪಾಸ್ ಪುಸ್ತಕ ಕೊಡಿ, ಬ್ಯಾಂಕ್ ಆಫ್ ಬರೋಡದ್ದು ನಾವು ಕಟ್ತೇವೆ. ಈಗ ನಮ್ಮ ನವೋದಯ ಸಂಘದಲ್ಲಿ ಉಳಿತಾಯ ನಾವು ಕಟ್ಟಿರುವ ಹಣ ಅದಕ್ಕೆ ಹೋಗುತ್ತೆ. ಯಾವ ಡೇಟ್ ಅಲ್ಲಿ ಮೀಟಿಂಗ್ ಮಾಡ್ತೇವೆ, ಯಾವ ಡೇಟ್ ಅಲ್ಲಿ ತಗೊಂಡು ಹೋಗ್ತೇವೆ, ಪಾಸ್ ಪುಸ್ತಕ ಎಂಟ್ರಿ ಇರುತ್ತೆ. ಯಾವ ಗೂಗಲ್ ಅಲ್ಲಿ ಹೊಡಿರಿ, ಸರಳ ಬಡ್ಡಿ ಕಂಡುಹಿಡಿಯುವ ಸೂತ್ರ. ಈಗ ಬೇಡ, ಅದೆಲ್ಲ ಬೇಡ. ನೀವು ಮೇಡಮ್ ಏನೇ ಎಕ್ಸ್ಪ್ಲನೇಷನ್ ಕೊಡಿ, ಅಂತದೇ ಕೊಡಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದು ನಮ್ಮ ಮನೆಗೆ ಬಂದದ್ದು ತಪ್ಪು. ಅದೇ ಪಾಸ್ ಪುಸ್ತಕ ಯಾವತ್ತು ತಗೊಂಡ್ರೆ ಯಾವತ್ತಿಂದ ತಗೊಂಡ್ ಕಟ್ಟತ್ತೆ ಅಷ್ಟೇ. ನವೋದಯಲ್ಲಿದೆ ಅಂತ ಅದು ಯಾವ ಪಾಸ್ ಪುಸ್ತಕ ಅಂತ ಗೊತ್ತಿದ್ಯಾ? SDC ಬ್ಯಾಂಕ್ ಇದೆ. ಅದು ಯಾವ ಅಕೌಂಟ್ ಅಂತ ಗೊತ್ತಿದ್ಯಾ? ಅಕೌಂಟ್ ಯಾವುದೇ ಆಗ್ಲಿ, ನಾವು ಕಟ್ಟಿರುವ ಹಣ ಪಾಸ್ ಪುಸ್ತಕ ಎಂಟ್ರಿ ಇರಬೇಕು. ಮೆಂಬರ್ ವೈಸ್ ಕೊಡುದಲ್ಲ, ಮೆಂಬರ್ ಬೇಡ, ಸಂಘಕ್ಕೆ ಕೊಡಿ. ಇಷ್ಟು ವರ್ಷ ಕಟ್ಟಿತ್ತ, ಈಗ ನಂಬಿಕೆ ಉಳಿಸ್ಕೊಂಡ್ಕರ್ ನಮ್ಗೊಂದು ಪಾಸ್ ಪುಸ್ತಕ ಬೇಕು. ಸಿಸಿ ಖಾತೆಗೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಬರ್ತದೆ. ನಿಮ್ಗೆ ಜವಾಬ್ದಾರಿ ಸರ್, ನಾವು ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಸಾಕ್ಷಿ ಕೇಳಿದೀವಾ? ಸಾಕ್ಷಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಕೊಟ್ಟಿತ್ತಲ್ಲ, ತಲೆ ಬಿಸಿ ಮಾಡ್ಕೊಂಬೇಡ ಸರ್. ತಲೆ ಬಿಸಿ ನಾವು ಮಾಡ್ತಿಲ್ಲ, ನಾವು ಕೊಟ್ಟಿತ್ತಲ್ಲ, ಅದಕ್ಕೆ ತಲೆ ಬಿಸಿ ಮಾಡ್ತೀವಿ. ಕಟ್ತೇವೆ ಈಗ 6-7 ವಾರ ಆಯ್ತು ಅಷ್ಟೇ ಅಲ್ವಾ? ಕಟ್ತೇವೆ. ನೀವು ಯಾವತ್ ಪಾಸ್ ಪುಸ್ತಕ ತಗೊಂಡ್ರೆ ಅವತ್ ಕಟ್ಟ. ಒಂದು ಮೈಕ್ರೋ ಬಜೆಟ್ ಮಾಡ್ಲಿ, ಅದಕ್ಕೆ ಯಾವ ಎಂಟ್ರಿ ಇಲ್ಲಿ ನಾವು ತಗ ದುಡ್ಡು ಕಟ್ತಿತ್ತು. ಧರ್ಮಸ್ಥಳದಂಗ್ ದುಡ್ಡು PRK ಅಮೌಂಟ್, PRK ಬಾಂಡ್ ಇತ್ತ ನಮ್ಗೆ. ಒಂದಿನಾರು ಬಾಂಡ್ ತೋರಿಸಿರಿ ನೀವು, ಅದ್ರಲ್ಲಿ ನಮ್ ಕಟ್ಟದ ಡೇಟ್ ತೋರಿಸಿ ನಮ್ ಹಾಗೆ ಮಾಡಿ ಕೊಡಿ ಅಂತ ಹೇಳಿ ಡೀಟೇಲ್ ಎಲ್ಲದೂ ನೀವು ಕೊಡ್ತೀರಲ್ಲ. ಪಾಸ್ ಪುಸ್ತಕ ಒಂದು ಕೊಡಿ ಅಂದದಷ್ಟೇ, ಮತ್ತೆಂತಿಲ್ಲ. ನೀವು ಫೋನ್ ಮಾಡಿ 10 ಜನಕ್ಕೆ ಸೇರಿಸಿ, 10 ಜನ ಇದ್ದಾಗ ಬಂದ್ ಮಾತಾಡಿ. ಈಗ ನಿಮ್ಗೆ ಅಂತ ಜನ ಸೇರ್ಸಕ್ಕ 10 ಜನ ಸೇರ್ಸಕ್ಕ ನೀವು ಬಂದ್ ಮಾತಾಡ್ತೀರಿ, ಅದೇ ಉತ್ತರ ಅಲ್ಲೇ ಹೋಗ್ತದೆ, ಇದು ಉತ್ತರ ಇಲ್ಲೇ ಹೋಗ್ತದೆ. ಪಾಸ್ ಪುಸ್ತಕ ತಗೊಂಡು ದುಡ್ಡು ಎಲ್ಲಿ ಸಿಗ್ತಾ ಇಲ್ಲ. ನಾನು ಎಲ್ಲೋ ಇಲ್ಲ, ನಮ್ಮನೆ ಇಲ್ಲೇ ಇತ್ತು. ನಾವು ದುಡ್ಡೇ ಕಡ್ದಿರ ಮೇಲೆ ಅಲ್ಲಿ ಹೋಗಿ ಕೂಕಣೆ ಎಂತ ಮಾಡುದು? ನಮ್ ಕೆಲಸ ಕಾರ್ಯ ಎಲ್ಲ ಬಿಟ್ಕೊಂಡು. ನಂಬಿಕೆ ಅಂದ್ರೆ ಎಂತ ಗೊತ್ತಾ? ನಂಬಿಕೆ ಅಂದ್ರೆ ಒಟ್ಟು ಕಣ್ ಮುಚ್ಕೊಂಡು ಹೇಳೋದಕ್ಕೆಲ್ಲ ಕೊಡ್ತಿತ್ತು. ಮಾಸಿಕ ರೂಪದಲ್ಲಿ ಕೊಡ್ತಿದ್ರಿ ಅಲ್ಲ, ಅದನ್ನೇ ಪಾಸ್ ಪುಸ್ತಕ ರೂಪದಲ್ಲಿ ಕೊಡಿ ಅಂತ ಹೇಳ್ತಿರೋದು. ಸಾಲ ಕೊಡುದು CC ಖಾತೆ ಅಂತ ಹೇಳ್ರಿ, ಉಳಿತಾಯ ನಮ್ ದುಡ್ಡು ಇದ್ದದ್ದು ಅದನ್ನ ಪಾಸ್ ಪುಸ್ತಕ ಕೊಡುಕತ್ತ? ಸಾಲ ಕೊಟ್ಟದ್ದು CC ಖಾತೆ ಯಾರ ಮೇಲೆ, ಉಳಿತಾಯ ದುಡ್ಡಿಗೆ ಒಂದು ಖಾತೆ ಇರ್ತಲ್ಲ. ಅದೇ ನಾವು ಹೇಳ್ತಿದ್ದೆ ಅಂತ ಕಟ್ಟೋಕೆ ಎಂತಕ್ಕೆ ಅಂತ. ನಾವು ಪಾಸ್ ಪುಸ್ತಕಕ್ಕೆ ಪಾಸ್ ಪುಸ್ತಕ ಯಾವುದಕ್ಕೆ ಕೊಡ್ಲಿಕ್ಕೆ ಬೇಕು? ಯಾರ ಈಗ ವಿಡಿಯೋ ಮಾಡ್ತಿರಲ್ಲ, ವಿಡಿಯೋ ಮಾಡಿ ಏನ್ ಮಾಡ್ತೀರಿ? ವಿಡಿಯೋ ಮಾಡಿ ಮೊಬೈಲ್ಗೆ ಇಟ್ಕೊಂತೀನಿ. ನೀವು ನಮ್ಮ ಮನೆಗೆ ಮಾತ್ರ ಬಂದು ನನ್ನ ಹತ್ರ ಮಾತಾಡ್ರಿ, ಎಲ್ಲರಿಗೂ ವಿಷಯ ಗೊತ್ತಾಯ್ತು. ಅದಕ್ಕೆ ಬಂದದ್ದು, ಇದಕ್ಕೆ ಮೊದಲು ಬಂದಿತ್ತ ಅಲ್ಲ, ಅದೇ ನಾನು ಹೇಳ್ತಿರೋದು. ಈಗ ಮೊನ್ನೆ ನೀವು ಸಂಘಕ್ಕೆ ಬಂದಾಗ್ಲೂ ನಾವು ಕೇಳಿತ್ತು ಎಂತ ಹೇಳಿ. ಈಗ ನಿಮ್ಗೆ ಎಂತ ಮೇಡಮ್ ಪಾಸ್ಬುಕ್ ಬೇಕಿದ್ಯಾ? ನಿಮ್ಗೆ ಪಾಸ್ಬುಕ್ ಯಾಕೆ ಬೇಕಿದೆ ನಿಮ್ಗೆ? ಅಂದ್ರೆ ಏನು ಗೊತ್ತಾಗ್ತಾ ಇಲ್ಲ ನಿಮ್ದು ವ್ಯವಹಾರದ. ಈಗ ನಿಮ್ದು ಹೆಸರು ಅಂತ ಹೇಳಿ? ಗೀತಾ ಅಲ್ವಾ? ಗೀತಾ ಅವರು ಎಷ್ಟು 2,50,000 ಲೋನ್ ತೆಗ್ದಿದ್ದೀರಿ. ಇಲ್ಲಿ ನಿಮ್ದು ಮಾಸಿಕ ವರದಿಯಲ್ಲಿ ನಿಮ್ಗೆ ಪಿನ್ ಟು ಪಿನ್ ಮಾಹಿತಿ ಸಿಗ್ತಾ ಇಲ್ವಾ? ಸಿಗ್ತಾ ಇದೆಯೋ ಇಲ್ವಾ? ಅಲ್ಲ, ನಾನು ಹೇಳ್ತಿರೋದು ಫಸ್ಟ್ ಆಫ್ ಆಲ್ ನೀವು ಒಬ್ಬ ಸದಸ್ಯರಿಗೆ ಮನೆಗೆ ಬರ್ತಿರೋದು ಮೊದಲ ತಪ್ಪು. ನಾನು ಹೇಳ್ತಿದ್ದೆ ಸರ್, ಯಾಕೆ ಗೊತ್ತಾ? ಕೊಡುವಾಗ ನನ್ನ ಮನೆಗೆ ಮಾತ್ರ ಬಂದು ಕೊಟ್ಟಿದ್ರ ನೀವು? ಮನೆಗೆ ಬಂದು ಕ್ಯಾಶ್ ಕೊಡ್ಲಿಲ್ಲಲ್ಲ ಮೇಡಮ್. ಎಲ್ಲರೂ ಸೈನ್ ಹಾಕಣಿ. ಈಗ ಎಲ್ಲರೂ ಸೈನ್ ಹಾಕಿರಲ್ಲ, ನೀವು ಈಗ ನಮ್ಮ ಮನೆಗೆ ಬರ್ತಿದ್ರೆ ಮುಂಚೆ ಒಂದು ಕಾಲ್ ಮಾಡ್ಕಿತ್ತು. ಫಸ್ಟ್ ಆಫ್ ಆಲ್ ಒಂದು ಕಾಲ್ ಮಾಡ್ಕಿತ್ತು. ಬ್ಯಾಂಕು ಪಾಸ್ಬುಕ್ ಅನ್ನು ಕೊಡುವುದಿಲ್ಲ, ಸ್ಟೇಟ್ಮೆಂಟ್ ಅನ್ನು ಕೊಡ್ತದೆ. ನಿಮ್ಗೆ ಇನ್ನು ಈ ಸ್ಟೇಟ್ಮೆಂಟ್ ಅಲ್ಲಿ ಸಾಕಾಗಲ್ವಾ? ನಿಮ್ಗೆ ವೈಯಕ್ತಿಕವಾಗಿ ನಾವು ಬೇಕಾದ ಸ್ಟೇಟ್ಮೆಂಟ್ ಅನ್ನು ಕೊಡ್ಲಿಕ್ಕೆ ಆಗ್ತದಲ್ಲ ಸರ್? ಸಂಘದಿಂದ ಕೊಡುವ. ಅದು ಬಿಟ್ಟು ನೀವು ಯಾವುದೇ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಸಂಘದಿಂದ ಪಾಸ್ ಪುಸ್ತಕ ಕೊಡುವ ಅಂದ್ರಿಯಾ? ಸ್ಟೇಟ್ಮೆಂಟ್ ಕೊಡ್ಬೋದು. ಈ ಸ್ಟೇಟ್ಮೆಂಟ್ ನೀವೀಗ ಸ್ಟೇಟ್ಮೆಂಟ್ ಬ್ಯಾಂಕಿಂದ ತಾನೇ ತೆಗುದಾ? ಬ್ಯಾಂಕಿಂದ ಸ್ಟೇಟ್ಮೆಂಟ್ ತೆಗುವಂತದ್ದು ಬ್ಯಾಂಕಿಂದ. ಬ್ಯಾಂಕಿಂದ ತೆಗೆದ್ರ ಮೇಲೆ ಅದಕ್ಕೊಂದು ತಿರುಪತಿ ಸಂಘದ ಹೆಸರಾಕಿ ಪಾಸ್ ಪುಸ್ತಕವೇ ಕೊಡಿ. ಪಾಸ್ ಪುಸ್ತಕ ಕೊಡ್ಲಿಕ್ಕೆ ನೋಡಿ, ಸೇವಿಂಗ್ಸ್ ಅಕೌಂಟ್ ಅಲ್ಲಿ 2 ರೀತಿ ಇದೆ, ಒಂದು ಉಳಿತಾಯ ಖಾತೆ ಮತ್ತು CC ಖಾತೆ. ನಿಮ್ಗೆ ಸೇವಿಂಗ್ಸ್ ಖಾತೆ ಮಾಡ್ತಿದ್ರೆ ನಿಮ್ಮ ಸಂಘದಲ್ಲಿ ಎಷ್ಟು ಉಳಿತಾಯ ಅಷ್ಟು ಸಾಲವನ್ನು ಮಾತ್ರ ಕೊಡ್ಲಿಕ್ಕೆ ಆಗುವಂತದ್ದು, ಅರ್ಥ ಮಾಡ್ಕೊಳ್ಳಿ. ಬೇರೆ ಯಾವ್ದು ಗೊತ್ತಿಲ್ಲ, ನಮ್ಮ ಉಳಿತಾಯ ಎಷ್ಟು ಜಾಸ್ತಿ ಸಾಲವನ್ನು ಕೊಡುವಂತದ್ದು ಇರುವಂತದ್ದು. 15 ಲಕ್ಷ DP ಇಷ್ಟು ವ್ಯವಹಾರಗಳು ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ. ನಮ್ಮ ಸಂಘದ ನಿಮ್ಮ ಸಂಘದ ಸ್ಟೇಟ್ಮೆಂಟ್ ಮಾಸಿಕ ವರದಿ. ಮಾಸಿಕ ವರದಿ ನೋಡಿ, ಆ ವಾರದಿಂದ ಕಲೆಕ್ಷನ್ಗೆ ಬರ್ತಿಲ್ಲಲ್ಲ.
ಎಷ್ಟು ವರ್ಷದಿಂದ ಎಷ್ಟು ಉಳಿತಾಯ ಹಾ ಇದೆಂತ ಸಿ ಖಾತೆಯಲ್ಲಿ ಇರೋದು ಇದೆಂತ ಸಿ ಖಾತೆ ಅಕೌಂಟ್ ಬ್ಯಾಲೆನ್ಸಾ ಅಂದ್ರೆ ವಾರ್ಷಿಕ ಬಡ್ಡಿ ಇಲ್ಲಿ ಉಂಟಲ್ಲ ಸಿ ಅಕೌಂಟ್ ಬ್ಯಾಲೆನ್ಸ್ ಅಂತ ಉಂಟಲ್ಲ ಇದೆಂತ ಅಮೌಂಟ್ 81,540 ಬೇರೆ ಬೇರೆ ಮೇಡಮ್ ಎರಡು ಬೇರೆ ಸಂಘ ಅವ್ರದ್ದು ಅರ್ಜೆಂಟ್ ಅವರಿಗೆ ಎರಡು ಸಂಘಗಳದ್ದು ಇತ್ತು ಈಗ ನೀವು ನಂಗೆ ಕೊಟ್ಟಿರೋದು ಯಾವ ಸಂಘ? ತಿರುಪತಿ ಅವ್ರದ್ದು ಇವ್ರದ್ದು ಸಂಘದಿಂದ ನಾನು ಕೊಡ್ತೀನಿ ಅದು ಕೊಡಿ ಅದು ಇನ್ನೊಂದು ಸಂಘ ಅಲ್ಲಿದೆ ಶ್ರೀ ತಿರುಪತಿ ಅಂತ. ಇದು ನಿಮ್ಮ ಸಂಘದ ಸ್ಟೇಟ್ಮೆಂಟ್. ನಿಮ್ಗೆ ಇದ್ರಲ್ಲಿ ನಿಮ್ಗೆ ಸಿಗ್ತಾ ಇಲ್ವಾ ಮಾಹಿತಿಗಳು? ಅಲ್ಲ ಇದೆಂತ ಸಿ ಅಕೌಂಟ್ ಬ್ಯಾಲೆನ್ಸ್ ಅಂತ ಇತ್ತಲ್ಲ ಅದೆಂತ ಅದು ಸಿ ಅಕೌಂಟ್ ಬ್ಯಾಲೆನ್ಸ್ ಎಲ್ಲಿದೆ? ಆಮೇಲೆ ಇದೆ. ಎಷ್ಟಿದೆ ಅದರಲ್ಲಿ? 8,49,367 ರೂಪಾಯಿ. ಅದ್ರಲ್ಲಿ ನಿಮ್ಗೆ ಕೊಡಿ ಮೇಡಮ್. ಅಲ್ಲ ಅದೆಂತ ಅಮೌಂಟ್ ಹೇಳಿ ಸಾಲ ಇರುವ ಅಮೌಂಟ್ ಬಾಕಿ ಇರುವ ಅಮೌಂಟ್ ಎಂತ ಬಾಕಿ ನಿಮ್ಗೆ ಇನ್ನು ವ್ಯವಹಾರಗಳ ಮಾಡ್ಲಿಕ್ಕೆ ಒಂದ್ ನಿಮಿಷ ಕೊಡಿ. ನಿಮ್ದು ಎಷ್ಟು ಇಲ್ಲಿ ನೋಡಿ, ಇಲ್ಲಿದೆ 15 ಲಕ್ಷ ಡಿಪಿ ಇದೆ, ಹೌದಾ ಅಲ್ವಾ? 15 ಲಕ್ಷ ನೀವು ವ್ಯವಹಾರಗಳನ್ನ ಮಾಡ್ಲಿಕ್ಕೆ ಆಗುವಂತದ್ದು. ಇಲ್ಲೆಷ್ಟು ನೀವು ಮಾಡಿದಿರಿ ಇವಾಗಲೇ? 11,21,173 ನಿಮ್ದು ಏನಿರುವಂತದ್ದು ಇಷ್ಟು ನಿಮ್ದು ವ್ಯವಹಾರಗಳಿದೆ 15 ಲಕ್ಷದಲ್ಲಿ. ಬ್ಯಾಲೆನ್ಸ್ ಇದ್ದಿದ್ದು ಅಮೌಂಟ್ ಅದ ಇದಷ್ಟು ನಿಮ್ದು ಹೊರ ಬಾಕಿ ಸಾಲ ನೀವು ತಗೊಂಡಿರುವಂತ ಸಾಲ. ಅದೇ ತಗೊಂಡಿರೋ ಸಾಲ ಬಾಕಿ ಇರುವಂತದ್ದು. ಇಷ್ಟು ಸಾಲ ನಿಮ್ದು ಇನ್ನು ಬಾಕಿ ಇದೆ, ಇಷ್ಟು ವ್ಯವಹಾರಗಳನ್ನು ಮಾಡಿದ್ದೀರಿ ನೀವು 15 ಲಕ್ಷದಲ್ಲಿ. ಈಗ ನೀವು ಹೇಳಿದ್ರಿ ನಮ್ಗೆ ಯಾವ್ದು ಉಳಿತಾಯ ನೀವು ಪಾಸ್ಬುಕ್ ಕೊಡಿ ಅಂದ್ರಲ್ವಾ? ಉಳಿತಾಯ ಖಾತೆ ಆಗಿದ್ರೆ ನಿಮ್ಗೆ ಇಷ್ಟೇ 1,86,500 ಅಷ್ಟೇ ಸಾಲ ಕೊಡ್ಲಿಕ್ಕೆ ಆಗ್ತಿತ್ತು. ನಾವು ಸಿ ಖಾತೆ ಮಾಡಿಕೊಟ್ಟಿರೋದ್ರಿ ಏನಾಗ್ತಿದೆ ಹೇಳಿ ನಿಮ್ಗೆ? ನೀವು ಉಳಿತಾಯದ ಎಷ್ಟು ಒಂದು 50 ಪಟ್ಟಾಯ್ತು ನಿಮ್ಗೆ ಈಗ ನಾವು ಸಾಲ ಕೊಟ್ಟಿದ್ದು, ಹೌದಲ್ವಾ? ಈಗ ನಿಮ್ಗೆ ಈ ತರ ಒಂದು ಸಂಸ್ಥೆಗಳು ಇದೆಯಲ್ವಾ, ಯಾವ ಬೇಸ್ ಮೇಲೆ ನಿಮ್ಗೆ ಸಾಲ ಅಲ್ಲ ಈಗ ಕೊಟ್ಟಿದ್ದೀರಿ? ಸಾಲ ಕೊಟ್ಟಿರುವಂತದ್ದು ಬ್ಯಾಂಕ್ ಇದಂತ ಅಲ್ಲೇ ಇತ್ತಲ್ಲ ಬ್ಯಾಂಕ್ ಆಫ್ ಬರೋಡ ಅಂತ ಅಲ್ಲಿ ಬರ್ದಿತ್ತು. ನಾವು ಕೇಳ್ತಿರೋದೆಂತ ನೀವು ಸಾಲ ಕೊಡ್ಲ ಅಂತ ಹೇಳ್ತಾ ಇಲ್ಲ, ನಾವು ಕೊಟ್ಟುದಿಲ್ಲ ಹೇಳ್ತಾ ಇಲ್ಲ, ಜಾಸ್ತಿ ಕೊಟ್ಟಿರಿ ಹೌದು, ಪಾಸ್ ಪುಸ್ತಕ ಕೊಡಿ ಬ್ಯಾಂಕ್ ಆಫ್ ಬರೋಡದ ನಾವು ಕಟ್ತೇವೆ ಅಷ್ಟೇ ಬಿಟ್ಟ ನೀವು ಎಷ್ಟೇ ಸತಿ ಎಂತದೇ ಕೇಂಡಾಗಿದ್ರು ಅಷ್ಟೇ ಹೇಳು. ನೀವು ತಿರ್ಗಾ ಅಲ್ಲಿಗೆ ಬರ್ತಾ ಇದ್ದೀರಿ ಅಲ್ವಾ? ನಾನ್ ಹೇಳಿದೆ ಅಂತ ಮೇಡಮ್, ನೀವು ಯಾವ್ದಾದ್ರು ಬ್ಯಾಂಕಿಗೆ ಹೋಗಿ ಕೇಳಿ ಪಾಸ್ಬುಕ್ ಕೊಡಿ ಅಂತ ಕೇಳಿ. ಅವ್ರು ಕೊಡುವಂತದ್ದು ಉಳಿತಾಯ ಖಾತೆಗೆ ಮಾತ್ರ ಕೊಡ್ತಾರೆ ಹೊರತು ನೀವು ಸಾಲ ಅಂತ ಮಾಡ್ತೀರಲ್ಲ, ಲೋನ್ ಮಾಡ್ತೀರಲ್ವಾ? ಯಾವ್ದಾದ್ರು ಬ್ಯಾಂಕ್ ಅಲ್ಲಿ ಲೋನ್ ಇದೆಯಾ ಮೇಡಮ್ ನಿಮ್ಗೆ? ನಮ್ ಗಂಡಂದೆಲ್ಲ ಬ್ಯಾಂಕ್ ಅಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ಇದೆ, ಅವ್ರು ಪಾಸ್ಬುಕ್ ಕೊಟ್ಟಿದಾರ? ಪಾಸ್ ಪುಸ್ತಕ ಪಾಸ್ಬುಕ್ ಕೊಟ್ಟಿದಾರ? ಒಂದು ಲೋನಿಗೆ ಪಾಸ್ಬುಕ್ ಕೊಟ್ಟಿದಾರ? ಲೋನ್ ಮಾಡಿದಾರಲ್ವ, ಪಾಸ್ಬುಕ್ ಕೊಟ್ಟಿದಾರ ಹೇಳಿ. ಇವಾಗ್ಲೇ ನಾನು ಹೋಗಿ ಬ್ಯಾಂಕಿಗೆ ಕರ್ಕೊಂಡೋಗಿ ನಿಮ್ಗೆ ವಿಚಾರಿಸ್ತೇನೆ, ಪಾಸ್ಬುಕ್ ಕೊಡ್ತಾರ? ಯಾವ ಬ್ಯಾಂಕು, ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಯಾವ ಬ್ಯಾಂಕ್ ಆದ್ರೂ ಕೂಡ ಸಾಲ ಮಾಡಿದಂತ ಒಂದು ಇದಕ್ಕೆ ಪಾಸ್ಬುಕ್ ಕೊಡುವಂತಿಲ್ಲ. ಅಲ್ಲ ಉಳಿತಾಯ ಖಾತೆ ಈಗ ನಮ್ಮ ನವೋದಯ ಸಂಘದಲ್ಲೆಲ್ಲ ಹೇಳಿದ ಸಂಘದಲ್ಲಿ ಉಳಿತಾಯ ಅದಕ್ಕೆ ಹೋಗುತ್ತೆ, ನಾವು ಕಟ್ಟಿರುವ ಹಣ ಅದಕ್ಕೆ ಹೋಗುತ್ತೆ. ಯಾವ ಡೇಟಲ್ಲಿ ಮೀಟಿಂಗ್ ಮಾಡ್ತೇವೆ, ಯಾವ ಡೇಟಲ್ಲಿ ತಗೊಂಡು ಹೋಗ್ತೇವೆ, ಅಲ್ಲಿ ಎಂಟ್ರಿ ಅದಿನದ್ದು ನಮ್ಮ ಪಾಸ್ ಪುಸ್ತಕ ಇರುತ್ತೆ, ಅದಕ್ಕೆ ಪಾಸ್ ಪುಸ್ತಕ ಎಂಟ್ರಿ ಇರುತ್ತೆ. ಯಾವ್ದು ಸಂಘದ್ದು? ನಾವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಅಲ್ಲ, ಅವ್ರು ಬ್ಯಾಂಕಿಂದಾನೇ ಸಾಲ ಕೊಡುವಂಥದ್ದು 2 ಲಕ್ಷ. ಸಿ ಅಕೌಂಟ್ ಅಂದ್ರೆ ನಿಮ್ ಸಂಘ ನಿಮ್ಮ ಯೋಜನೆಯಿಂದ ಬರ್ತದೆ. ಯೋಜನೆ ಅಲ್ಲ, ಕ್ರೆಡಿಟ್ ಕ್ಯಾಶ್ ಅಂತ. ಸಿ ಖಾತೆ ಹೇಳ್ತೀನಿ ಮೇಡಮ್, ನಿಮ್ಮ ಸಿ ಖಾತೆಯಿಂದ ಎಷ್ಟು ಪ್ರಯೋಜನ ಆಗ್ತದೆ ನೀವು ಅದು ತಿಳ್ಕೊಂತಿಲ್ಲ. ಸಿ ಖಾತೆ ಅಂದ್ರೆ ಕ್ಯಾಶ್ ಕ್ರೆಡಿಟ್ ಖಾತೆ ಅಂತ. ಇದ್ರಲ್ಲಿ ಹೇಗಾಗ್ತದಂದ್ರೆ ಬ್ಯಾಂಕು ನಿಮ್ಮ ಉಳಿತಾಯದ ಮೇಲೆ ನಿಮ್ಗೆ ಸಾಲ ಕೊಡ್ತಾ ಇಲ್ಲ. ಮುಂಚಿತವಾಗಿ ನೀವು ಒಂದು ವ್ಯವಹಾರಗಳನ್ನು ಮಾಡಿದಾಗ ನಿಮ್ಗೆ ಇಂತಿಷ್ಟು ಟಿಪಿ ಅಂತ ಕೊಡ್ತಾರೆ, 15 ಲಕ್ಷ ಟಿಪಿ ಆಯ್ತು. ಇಷ್ಟು ವ್ಯವಹಾರಗಳನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈ ಸಿ ಖಾತೆ ಅದರಿಂದ ಉಪಯೋಗ ನೀವು ತಿಳ್ಕೊಬೇಕಂದ್ರೆ ಎಷ್ಟು 15 ಲಕ್ಷ ನಿಮ್ಗೆ ವ್ಯವಹಾರಗಳು ಮಾಡ್ಲಿಕ್ಕೆ ಇರುವಂತದಲ್ಲ. ಈಗ ಎಷ್ಟು ಒಂದು 1,86,000 ಅಂತ ಇಟ್ಕೊಳ್ಳಿ. ಉದಾಹರಣೆ ನಾನು ಹೇಳುವಂತದ್ದು 2 ಲಕ್ಷ ನಿಮ್ದು ಉಳಿತಾಯ ಆಗಿದೆ ಅಂದ್ರೆ ಬ್ಯಾಂಕ್ ನಿಮ್ ಸಂಘಕ್ಕೆ 13 ಲಕ್ಷ ಮಾತ್ರ ಕೊಡ್ತದೆ. ಉಳಿದ 2 ಲಕ್ಷ ಯಾವ್ದ್ರಿಂದ ಕೊಡ್ತದೆ ಹೇಳಿ? ನಿಮ್ಮ ಉಳಿತಾಯದಿಂದ ಕೊಡ್ತದೆ. ಇದರಿಂದ ಏನು ನಿಮ್ಗೆ ಸಂಘಕ್ಕೆ ಲಾಭ ಆಗ್ತಿದೆ ಅಂದ್ರೆ, ನೀವು ಯಾವ್ದಾದ್ರು ಒಂದು ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗಿ ಒಂದು ಉಳಿತಾಯ ಖಾತೆ ಮಾಡಿದ್ರೆ ಅಂತ ಇಟ್ಕೊಳ್ಳೋಣ, ಅದಕ್ಕೆ ಎಷ್ಟು ಬಡ್ಡಿ ಕೊಡ್ತಾರೆ ಹೇಳಿ? ವಾರ್ಷಿಕವಾಗಿ ಒಂದು 4-5% ಕೊಡ್ತಾರೆ. ಬಟ್ ಇಲ್ಲಿ ಏನಾಗ್ತದೆ, ನಿಮ್ಮ ಉಳಿತಾಯ ನಿಮ್ಗೆ ಸಾಲವಾಗಿ ಸಿಕ್ಕಂತ ಸಂದರ್ಭದಲ್ಲಿ ನೀವು 13 ಲಕ್ಷಕ್ಕೆ ಎಷ್ಟು ಬಡ್ಡಿ ಕಟ್ತೀರಿ ಹೇಳಿ? ಇಲ್ಲಿ ಬಡ್ಡಿ ಗೊತ್ತಿದೆ ಎಷ್ಟು % ಬಡ್ಡಿ? ವಾರಕ್ಕೆ 13.5. ವಾರಕ್ಕಲ್ಲ, ನೀವು ವಾರ್ಷಿಕ ವರ್ಷಕ್ಕೆ ಇರುವಂತದ್ದು 13.5%. ಒಂದ್ ನಿಮಿಷ ನಾನು ಕ್ಲಿಯರ್ ಮಾಡ್ಕೊಂತೀನಿ. 13.5% ಬಡ್ಡಿ ಕಟ್ತೀರಿ, ಹೌದಾ? ವಾರಕ್ಕೆ 13.5 ಕಟ್ತೀವಿ. ವಾರಕ್ಕೆ 13.5 ಎಲ್ಲಿ ಮೇಡಮ್? ನಿಮ್ಗೆ ನಾವ್ ಹೇಳ್ತೀವಿ 10,000 ಸಾಲ ತೆಗೀರಿ, 1 ವರ್ಷಕ್ಕೆ ಎಷ್ಟು ಬಡ್ಡಿ? ಎಷ್ಟು ಇದೆಂತ ವಾಬದ ಅಂದ್ರೆ ಅಂತ ಅದ್ರಲ್ಲಿ ಇತ್ತಲ್ಲ ವಾರ್ಷಿಕ ಬಡ್ಡಿ ದರ 13.5%. ಆಯ್ತಾ? ನಿಮ್ಗೆ ಬಡ್ಡಿ ಚಾರ್ಟ್ ಕೊಡ್ತೀವಲ್ಲ ಮೇಡಮ್, ಬಡ್ಡಿ ಚಾರ್ಟ್ ನೋಡ್ತೀರಾ ನೀವು? ಅದ್ರಲ್ಲಿ ಇದೆಯಲ್ವಾ ನಿಮ್ಗೆ ಎಷ್ಟೆಷ್ಟು ವರ್ಷಕ್ಕೆ ನಿಮ್ ಸಾಲ ತೆಗಿಯೋಕ್ಕಿಂತ ಮೊದಲು ನಿಮ್ಗೆ ಬಡ್ಡಿ ಎಷ್ಟು ಅಂತ ಹೇಳಿದಾರೋ ಇಲ್ವಾ? ಬಡ್ಡಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ನೀವು ಎಜುಕೇಟೆಡ್ ಅಲ್ಲ. ನೀವು ಗೂಗಲ್ ಅಲ್ಲಿ ಹೊಡಿರಿ, ಸರಳ ಬಡ್ಡಿ ಕಂಡುಹಿಡಿಯುವ ಸೂತ್ರ ಯಾವ್ದು ಇರ್ತದೆ ಗೂಗಲ್ ಅಲ್ಲಿ. ಈಗ ಬೇಡ ಅದೆಲ್ಲ ಬೇಡ, ನೀವು ಮೇಡಮ್ ಏನೇ ಎಕ್ಸ್ಪ್ಲನೇಷನ್ ಕೊಡಿ, ಎಂತದೇ ಕೊಡಿ. ಫಸ್ಟ್ ಆಫ್ ಆಲ್ ನಾನು ಹೇಳ್ತಿರೋದು ನಮ್ಮ ಮನೆಗೆ ಬಂದದ್ದು ತಪ್ಪು.
ಮನೆಗೆ ಎರಡು ಬಂದಿರೋದು ಹೇಳ್ತಿರೋದು. ತಪ್ಪು ಅಂತ ನೀವು ನೀವು ಸಾಲ ಕೊಡುವ ಹೊತ್ತಿಗೆ ಒಬ್ಬೊಬ್ಬರನ್ನ ಕರೆಸಿ ಸಾಲ ಕೊಡ್ಲಿಲ್ಲ. ಮನೆ ಭೇಟಿಗೆ ಮಾತ್ರ PO ಬಂದದ್ದು, ಮನೆಗೆ ಬಂದದ್ದು ಹೋದ. ಅದೇ ಈಗ ಲೋನ್ ಕೊಡುವಾಗ 10 ಜನ ಸೈನ್ ಹಾಕಿ ಕೊಟ್ಟದ್ದು. ನೋಡಿ ಹಾಗಾದ್ರೆ ಸಂಘಕ್ಕೆ ಹೋಗ್ಬೇಕು, ಸಂಘದಲ್ಲಿ ಬರ್ಲಿಲ್ವಾ? ಸಂಘದಲ್ಲಿ ಬರ್ಲಿಲ್ಲ ಅಂತ ನಾವು ಹೇಳಲೇ ಇಲ್ಲ. ನೋಡಿ ಮೇಡಮ್, ನೀವು ಜಯಕ್ಕನ್ ಮನೆಗೆ ಸಂಘ ಮಾಡ್ಬೇಕು. ವಾರದಲ್ಲಿ ಜಯಕ್ಕನ್ ಮನೆಗೆ ಮಾತ್ರ 3-4 ವಾರ ನೀವು ಜಯಕ್ಕನ್ ಮನೆಗೆ ಮಾತ್ರ ಹೋಯ್ರಿ, ಯಾರಿಗೂ ಫೋನ್ ಮಾಡ್ಲಿಲ್ಲ. ಹೇಳ್ಬೋದಿತ್ತಲ್ಲ, ಆನ್ ದ ಸ್ಪಾಟ್ ನೀವು ಹೋದ್ರೆ ಫೋನ್ ಮಾಡ್ಲಿಕ್ಕಿತ್ತಲ್ಲ. ಫೋನ್ ಮಾಡಿದ್ನ ನೀವು ಬರ್ಲಿಲ್ಲ ಎಂತಕ್ಕಂತ ಕೇಳ್ಲಿಕ್ಕಿತ್ತು. ಇಲ್ಲ ಅಲ್ಲಿ ಯಾರು ಇಲ್ಲ. ವಿಷಯ ಮೇಡಮ್ ಬರ್ಬೇಕಂತಲ್ಲ, ನಿಮ್ಗೆ ವಾರದ ಮೀಟಿಂಗ್ ಮಾಡ್ಬೇಕಂತ ಗೊತ್ತಿತ್ತಾ? ನಾವು ವಾರದ ಮೀಟಿಂಗ್ ವಾರದ ಬಡ್ಡಿ ದುಡ್ಡು ಕಟ್ಟುದಿಲ್ಲ, ಮತ್ತೆ ಸುಮ್ನೆ ಬರ್ತಾರೆ ಬರ್ಲಿಲ್ಲ. ಇಲ್ಲಿಗೆ ಮೇಡಮ್ ಎಂತ ಗೊತ್ತಾ? ವಾರದ ಮೀಟಿಂಗ್ ಮೇಡಮ್ ಬರ್ದ್ರೆ ಮಾತ್ರ ಹೋಗುದಾ ಅಥವಾ ನಾವಾಗಿ ಹೋಗ್ಬೇಕಾ? ಅಲ್ಲ, ವಾರದ ಮೀಟಿಂಗ್ ನಾವಾಗೆ ಹೋಗುದು. ಇದೀಗ ನಾವು 6-7 ವಾರ ಮೇಡಮ್ ನಾವು ಬರದಿದ್ರು ನಾವು ಕಟ್ಲಿಲ್ಲ ಸರ್. ನಾವು ಮತ್ತೆ ಮೀಟಿಂಗ್ ಅದು ಮಾಡ್ಲಿಲ್ಲ. ಕಟ್ಲೇಬೇಕಂತ ಗೊತ್ತಿತ್ತಲ್ಲ ನಿಮ್ಗೆ? ಕಟ್ತೇವೆ ನಾವು. ಬೇಡ, ಈಗ ವಿಷಯ ಬೇಡ. ಇವ್ರು ಮಾತಾಡಿ ಅವ್ರೊಂದು ಸಭೆ ಸೇರಿಸ್ಲಿ. ಅಷ್ಟೊತ್ತೆ ನಿಮ್ಮನ್ನ ಕರೀದ್ರು ಅವ್ರು ಅಂತ. ಈಗ ಒಂದು ಮೀಟಿಂಗ್ ಮಾಡಿ 10 ಜನ ಬರ್ಲಿ ಒಂದಿನ, ಯಾವ್ದು ಭಾನುವಾರ ಯಾವತ್ತು ಅಂತ ಹೇಳಿ ಕಟ್ಲೇಬೇಕು. ಸರ್ ಹತ್ರ ಮೇಡಮ್ ಹತ್ರ ಹೇಳ್ತಾರೆ, ಅವ್ರು ಬರ್ತಾರ ಅವತ್ತು. ಸಮಸ್ಯೆ ಕ್ಲಿಯರ್ ಆಗ್ತಲ್ಲ ಅಲ್ಲೇ. ಮನೆಗೆ ಸಂಘಕ್ಕೆ ಬಂದ್ರು ಹೇಳುದು ಇದನ್ನೇ ಕಟ್ಬೇಕಂತಾನೆ. ವಾರದ ಸಭಕ್ಕೆ ಬಂದ್ರು ನೀವು ಒಬ್ಬ ಪರ್ಸನ್ ಮನೆಗೆ ಬಂದ್ಕೊಂಡ್ರು ನಾವು ಹೇಳುದು ಅದೇ ಉತ್ತರ. 10 ಜನ ಸೇರ್ಸ್ದಾಗಿದ್ರು ಹೇಳುದು ಅದೇ ಉತ್ತರ. ಉತ್ತರ ಬೇರೆ ಇರುದಿಲ್ಲ. ನೀವು ಕೇಳು ಕ್ವಶನ್ ಒಂದೇ ಇರುತ್ತೆ, ನಾವು ಹೇಳುದು ಉತ್ತರ ಒಂದೇ ಇರುತ್ತೆ. ಇಷ್ಟು ವಾರ 4 ವಾರದಿಂದ ಅದೇ ಪಾಸ್ ಪುಸ್ತಕ ಯಾವತ್ತು ತಗೋಬೇಕು ಯಾವತ್ತಿಂದ ತಗೊಬಂದ್ ಕಟ್ಟತ್ತೆ ಅಷ್ಟೇ. ನಿಮ್ಗೆ ಒಂದೇ ರಾಗ ಅಲ್ಲ ಮೇಡಮ್, CC ಅಕೌಂಟ್ಗೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಅರ್ಥ ಆಗ್ಲಿಲ್ವಾ? ಲಕ್ಷಗಟ್ಲೆ ಎಷ್ಟು ಕೋಟಿಗಟ್ಲೆ ವ್ಯವಹಾರಗಳು ನಡೀತಾ ಇದೆ. ಉಳಿತಾಯ ಖಾತೆ ಪಾಸ್ ಪುಸ್ತಕದಲ್ಲಿ ಸಾಲ ಕೊಡ್ತಿಲ್ಲ, ಅರ್ಥ ಮಾಡ್ಕೊಳ್ಳಿ. ಉಳಿತಾಯ ನಿಮ್ಮ ಹತ್ರ ನಮ್ಮ ಬ್ಯಾಂಕ್ ನವದೆಹಲಿದೆ ಅಂತ, ಅದು ಯಾವ ಪಾಸ್ ಪುಸ್ತಕ ಅಂತ ಗೊತ್ತಿದ್ಯಾ? SDC ಬ್ಯಾಂಕ್ ಇದು. ಅದು ಯಾವ ಅಕೌಂಟ್ ಅಂತ ಗೊತ್ತಿದ್ಯಾ? ಸರ್ ಅಕೌಂಟ್ ಯಾವ್ದೇ ಆಗ್ಲಿ ನಾವು ಕಟ್ಟಿರುವ ಹಣ ಪಾಸ್ ಪುಸ್ತಕದಾಗ ಎಂಟ್ರಿ ಇರ್ಬೇಕು. ನಾವು ಹೇಳಿರೋದು ಅಷ್ಟೇ. ನೋಡಿ ನಾವು ಯಾವ ವಾರ ಕಟ್ತೇವೆ. ಅಲ್ಲ ನಿಮ್ಗೆ ಯಾವ ಮಾಹಿತಿ ತಿಳ್ಕೊಳ್ಳಿಲ್ಲ, ಅದು ಯಾವ ಪಾಸ್ ಪುಸ್ತಕ? SDC ಬ್ಯಾಂಕ್ ಇತ್ತು ಪಾಸ್ ಪುಸ್ತಕ. ಬ್ಯಾಂಕ್ ಎಲ್ಲೋ ಬ್ಯಾಂಕ್ ಇದೆ. ಬ್ಯಾಂಕ್ ವಿಧದಲ್ಲಿ 2 ಅಕೌಂಟ್ ಮಾಡ್ತಾರೆ. ಒಂದು ಉಳಿತಾಯ ಖಾತೆ ಸಂಘದಲ್ಲಿ, ಅವರ ಉಳಿತಾಯ ಎಷ್ಟಿದೆ ಅದರ ಮೇಲೆ ಸಾಲದ ವ್ಯವಹಾರ ಮಾಡುವಂತ. ನಮ್ಮ ಉಳಿತಾಯದಲ್ಲ, CC ಕ್ರೆಡಿಟ್ ಉಳಿತಾಯ ಮಾಡ್ಲಿಕ್ಕೆ ಇರುವಂತದ್ದು, ವ್ಯವಹಾರ ಮಾಡ್ಲಿಕ್ಕೆ ಇರುವಂತದ್ದು. ಸರಿಯಾ? ವ್ಯವಹಾರ ಮಾಡಿದಕ್ಕಾರು ಎಂಟ್ರಿ ಬೇಕಲ್ವಾ? ನಾನ್ ಕೇಳ್ತಿರೋದು ವ್ಯವಹಾರ ಕಟ್ಟಿದಾಗೆ ನಿಮ್ಗೆ ಎಷ್ಟು ಡೀಟೇಲ್ ಕೊಡ್ತೇನೆ ನಾನು, ಎಷ್ಟು ಕಟ್ಟಿದ್ರಿ ಅಂತ. ಅದನ್ನೇ ಹೇಳ್ತಿರೋದು. ಅದನ್ನ ಪಾಸ್ ಪುಸ್ತಕ ರೂಪದಲ್ಲಿ ಕೊಡಿ ಅಂತ ಕೇಳ್ತಿರೋದು. ಪಾಸ್ ಪುಸ್ತಕ ಅದನ್ನೇ ಕೊಡಿ ಅಂತ ಹೇಳ್ತಾರೆ. ಮೆಂಬರ್ ವೈಸ್ ಕೊಡುದಲ್ಲ, ಮೆಂಬರ್ ಬೇಡ, ಸಂಘಕ್ಕೆ ಕೊಡಿ. ಸಂಘದಲ್ಲಿ 15 ಲಕ್ಷ ಕೊಟ್ಟಿದ್ದು ಅಂತ ಹೇಳಿದ್ರಲ್ಲ ಮೇಡಮ್. ಈಗ ಆ 15 ಲಕ್ಷ ಡಿಸೈಡ್ ಮಾಡು ಸಂಘದ ಸದಸ್ಯರು ಯಾರಿಗೆ ಎಷ್ಟು ಅಂತ. ನಮ್ಗೆ ಬೇಡ. ನೀವು ಕಟ್ಟಿದ್ದಕ್ಕೆ ಡೀಟೇಲ್ ಇದೆ ಅಲ್ಲ ಇದ್ರಲ್ಲಿ. ಹೌದು, ಈ ಡೀಟೇಲ್ ಇದ್ರ ಮೇಲೆ ಅದನ್ನ ಪಾಸ್ ಪುಸ್ತಕ ತರ ಮಾಡಿ ಕೊಡಿ ಅಷ್ಟೇ. ಪಾಸ್ ಪುಸ್ತಕ ಬ್ಯಾಂಕ್ ಸಾಲ ಪಾಸ್ ಪುಸ್ತಕ ಕೇಳ್ತೀರಿ ಸರಿಯಾ? ಸಾಲ ತೆಗೆಯುವಾಗ ನಿಮ್ಗೆ ಪಾಸ್ ಪುಸ್ತಕ ಕೊಡ್ತೇವೆ ಅಂತ ಹೇಳಿ ಸಾಲ ತೆಗ್ದದ ಸರ್? ನಮ್ಗೆ ಅವಾಗ ಎಲ್ಲ ಗೊತ್ತಿದೆ ಮೇಡಮ್. ಸರಿಯಾ? ನೀವು ನಾನು ಸಂಘದ ಮೆಂಬರ್ ವ್ಯವಹಾರ ಮಾಡ್ಬೇಕಾದ್ರೆ ಬಡ್ಡಿ ತಿಳ್ಕೊಳ್ಬೇಕಾ ತಿಳ್ಕೊಳ್ಬಾರ್ದಾ? ಎಲ್ಲ ತಿಳ್ಕೊಂಡೆ ನಾವು ಸಾಲ ತೆಗೆದು ನಾವು ಸಾಲ ಸೇರಿ 20 ವರ್ಷ ಆಯ್ತು. ನಾವು 1 ರೂಪಾಯಿ ಮೇಡಮ್ 4 ವರ್ಷ ಆಯ್ತು, 1 ರೂಪಾಯಿ ನಾವು ಇದ್ ಮಾಡ್ಲಿಲ್ಲ. ಕೇಳಿ ಅವ್ರ ಅದೇ ಮೀಟಿಂಗ್ ಸೇರ್ತಿತ್ತು. ನಾವೀಗ ಅದೇ ವಿಶ್ವಾಸದಿಂದನೇ ಕೇಳ್ತಿರೋದು. ಅದೇ ವಿಶ್ವಾಸದಿಂದ ಕೊಟ್ಟದಕ್ಕೆ ಈಗ ಹೌದು. ಇದು ತಿರುಪತಿ ಸಂಸ್ಥೆ ಏನಾದ್ರು ಮೋಸ ಮಾಡಿದ್ದ? ಸಂಸ್ಥೆ ಮೋಸ ಮಾಡ್ಲಿಲ್ಲ ಸರ್, ನಮಗ್ ಮೋಸ ಮಾಡ್ಲಿಲ್ಲ. ನಾವು ನಂಬಿಕೆಗೆ ಕಟ್ಟಿ ಇಷ್ಟು ವರ್ಷ ಕಟ್ಟಿತ್ತ, ಈಗ ನಂಬಿಕೆ ಉಳಿಸ್ಕೊಂಡ್ಕರ್ ನಮ್ಗೊಂದು ಪಾಸ್ ಪುಸ್ತಕ ಬೇಕು. CC ಖಾತೆಗೆ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಬರ್ತದೆ. ನಿಮ್ಗೆ ಜವಾಬ್ದಾರಿ ಸರ್, ನಾವು ಅದಕ್ಕೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಇಷ್ಟು ವರ್ಷದಿಂದ ವ್ಯವಹಾರಗಳನ್ನ ಮಾಡ್ಕೊಂಡು ಹೋಗಿದ್ರಲ್ಲ ಮೇಡಮ್, ಅವಾಗ ವಿಶ್ವಾಸ ನಿಮ್ಮ ಹತ್ರ ಯಾವ್ದು ಆಸ್ತಿ ಕೇಳಿದ್ದ? ನಿಮ್ಗೆ ವಿಶ್ವಾಸ ಇಲ್ಲಾಗಿತ್ತ? ಅವಾಗ ನಂಬಿಕೆ ಜಾಸ್ತಿ ಇದೆ. ನಂಬಿಕೆ ಅಲ್ವಾ? ನೀವು ನಂಬಿಕೆ ಒಂದು ವರ್ಡ್ ಯೂಸ್ ಮಾಡಿದ್ರಲ್ಲ. ನಿಮ್ಮದು ನಾವೇನಾದ್ರೂ ಆಸ್ತಿ ಪಾಸ್ತಿ ಅಡಮಾನ ಕೇಳಿದೀವ? ಇಲ್ಲ, ಹೌದಲ್ವಾ? ನಿಮ್ಮಿಂದ ಯಾವ್ದಾದ್ರು ಪರಿಪೂರ್ಣವಾದ ಸಾಕ್ಷಿ ಕೇಳಿದೀವ? ಸಾಕ್ಷಿ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಎಲ್ಲ ಕೊಟ್ಟಿತ್ತಲ್ಲ. ಅದ್ರಲ್ಲಿ ಏನ್ ಸಿಗ್ತದೆ? ಆದ್ರೆ ಆಧಾರ್ ಕಾರ್ಡ್ ನಂಬರ್ ಹೊಡೆದ್ರೆ ಇಡೀ ಪೂರ ತೋರ್ಸುತ್ತೆ. ಆಯ್ತಾ? ಈಗ ಬ್ಯಾಂಕ್ ನಿಮ್ಗೆ ಗೊತ್ತುಂಟು, ಈಗ ಬ್ಯಾಂಕಿನ ವ್ಯವಹಾರಗಳು ನಿಮ್ಗೆ ಗೊತ್ತಿದಲ್ವಾ ಮೇಡಮ್? ಈಗ ಅಲ್ಲ ಎಂತ ಗೊತ್ತಾ ಮೇಡಮ್, 1 ನಿಮಿಷ ಹೇಳ್ತೀನಿ. ಇದೀಗ ನಮ್ದು ಶ್ರೀ ತಿರುಪತಿ ಸಂಘ ದುಡ್ಡು ಯಾವ ಬ್ಯಾಂಕಿಗೆ ಹೋಗುತ್ತೆ? ದುಡ್ಡು ಬ್ಯಾಂಕ್ ಆಫ್ ಬರೋಡಕ್ಕೆ ಹೋಗ್ತದೆ, ಹೌದಾ? ಈ ಬ್ಯಾಂಕ್ ಆಫ್ ಬರೋಡಕ್ಕೆ ಹೋಗೋ ದುಡ್ಡು ಶ್ರೀ ತಿರುಪತಿ ಸಂಘದ ಹೆಸರಿಗೆ ಹೋಗುತ್ತಾ ಅಥವಾ ಬೇರೆ ವ್ಯಕ್ತಿ ಹೆಸರಿಗೆ ಹೋಗುತ್ತಾ? ಸಂಘದ ಹೆಸರಿಗೆ ಎಲ್ಲಿ? ಬ್ಯಾಂಕಲ್ಲಿ, ಬ್ಯಾಂಕ್ ಆಫ್ ಬರೋಡದಲ್ಲಿ ಪ್ರಬಂಧಕರ ಸಂಯೋಜಕರ ಹೆಸರಲ್ಲಿ ಬ್ಯಾಂಕ್ ಜಾಯಿಂಟ್ ಅಕೌಂಟ್ ಇರುವಂತದ್ದು, ಹೌದಾ? ಅದು ಬ್ಯಾಂಕಿಂದ ಬರ್ತಾ ಇರೋದು, ಹೌದಾ?
ಹಂಗೆ ಇದ್ರ ಮೇಲೆ ಪಾಸ್ ಪುಸ್ತಕ ಕೊಡ್ಲಾ? ಬ್ಯಾಂಕಿನವರು ಇಷ್ಟು ಸಂಘಕ್ಕೆ ಇಷ್ಟು ಪರ್ಮಿಷನ್ ಕೊಡ್ಬೋದು, ಇಷ್ಟು ಸಂಘದ ಸದಸ್ಯರಿದ್ದಾರೆ, DP ಇಷ್ಟು ವ್ಯವಹಾರ ಮಾಡುವಂತ ಯೋಜನೆ ಮಾಡುವಂತದ್ದಲ್ಲ, ಯಾರು ಮಾಡುವಂತದ್ದು? ಈಗ ಶ್ರೀ ತಿರುಪತಿ ನಮ್ಮ ಸಂಘದ ದುಡ್ಡು ಮೇಡಮ್ ಶ್ರೀ ತಿರುಪತಿ ಹೆಸರು ಸಂಘಕ್ಕೆ ಹೋಗ್ತಾ ಇತ್ತಾ? ಯಾರು ಹೇಳದ್ದ? ನಾನು ಇಷ್ಟು ಮಾತಾಡ್ಲಿಕ್ಕೆ ಕಾರಣ ಎಂತ ಗೊತ್ತಾ ನಿಮಗೆ? ಹೋಗ್ಲಿಲ್ಲ ಅಂತ proof ಇದೆಯಾ? ಪ್ರೂಫ್ ತೆಗ್ಲಿಕ್ಕೆ ಆಗೋದಿಲ್ಲ. ಕಾರಣ ಎಂತ ಗೊತ್ತಾ ಸರ್, ನಾನು ಯೋಜನೆಯಲ್ಲಿ 2 ವರ್ಷ ಅಧ್ಯಕ್ಷ ಇದ್ದವಳೆ, ಗೊತ್ತಿತ್ತು ನಂಗೆ ಸಂಘ ಏನು ಏನು ಎತ್ತ ಅಂತ ಎಲ್ಲ ಗೊತ್ತು. ಇದೇ ಸಂಘದ ನಂಬರ್ ನನ್ಗೆ ಮೆಸೇಜ್ ಬರುತ್ತೆ, ಎಂತ ಸಂಘ ದುಡ್ಡು ಹೋಗಿದ್ದು ಅದು ಸನತ್ ಕುಮಾರ್ ಹೆಸರಿಗೆ ಹೋಗ್ತಾ ಉಂಟು. ಯೋಜನೆಯಲ್ಲಿರುವ ಸನತ್ ಕುಮಾರ್ ಅನ್ನೋ ವ್ಯಕ್ತಿ ಹೆಸರಿಗೆ ನಮ್ಮ ಸಂಘದ ದುಡ್ಡು ಹೋಗ್ತಾ ಉಂಟು. ಮೊಬೈಲ್ ನಂಬರಿಗೆ ಬರ್ತದೆ ಮೆಸೇಜ್. ವ್ಯತ್ಯಾಸ ಅದು ಗೊತ್ತಿಲ್ಲ ಸರ್ ನಂಗೆ. ನಾನು ಅಧ್ಯಕ್ಷ ಆದ್ಮೇಲೆ ನಾನು ಸಂಘದ ಪ್ರಬಂಧಕರಾದ ಗೊತ್ತಿಗೆ ಬ್ಯಾಂಕ್ ಆಫ್ ಬರೋಡಕ್ ಅಂತ ಹೇಳಿ ನಾವು ಇದು ಸುವಿಧಾ ಕಲೆಕ್ಷನ್ ಬರ್ತಿದ್ರೆ ಮುಂಚೆ ಬ್ಯಾಂಕಿಗೆ ಹೋಗ್ತಿದ್ದಲ್ಲ ದುಡ್ಡು, ಅಷ್ಟೊತ್ತಿಗೆ ನನ್ನ ನಂಬರ್ ಆ್ಯಡ್ ಆಗಿದೆ, ನನ್ಗೆ ಮೆಸೇಜ್ ಬರುತ್ತೆ. ಆ ದುಡ್ಡು ಎಲ್ಲಿಗೆ ಹೋಗುತ್ತೆ ಗೊತ್ತಾ? ಸಂಘ ವಾರಕ್ಕೆ ದುಡ್ಡು ಹೋಗುತ್ತಲ್ಲ 17,000 ಸಮಥಿಂಗ್ ದುಡ್ಡು ಹೋಗುತ್ತಲ್ಲ, ಅದು ಹೋಗೋದು ನಂಗೆ ಮೆಸೇಜ್ ಬರುತ್ತೆ. ಯಾವ ಸ್ಪಾಟಲ್ಲಿ ಕಟ್ಟರು ಗೊತ್ತಿ ನನ್ನ ಮೊಬೈಲ್ ಮೆಸೇಜ್ ಬರುತ್ತೆ. ಮೊಬೈಲ್ ಅದನ್ನ ಚೆಕ್ ಮಾಡ್ರೆ ಗೊತ್ತಿಗೆ ಶ್ರೀ ತಿರುಪತಿ ಸನತ್ ಕುಮಾರ್ ಹೆಸರಿಗೆ ಹೋಗ್ತಾ ಉಂಟು. ಸನತ್ ಪ್ರಬಂಧಕರ ನಂಬರ್ ಉಂಟಲ್ಲ ಮೊಬೈಲ್ ನಂಬರ್, ಈಗ ನೀವು ಈಗ ಲೀಡ್ ಮಾಡುವಾಗ ನಿಮ್ಗೆ ಮೊಬೈಲ್ ನಂಬರ್ ಹೋಗುತ್ತೆ, ಸರಿಯಾ? ನನ್ಗೆ ಸ್ಯಾಂಕ್ಷನ್ ಆಗಿದೆ ಅಂತ ಅಲ್ಲಿ ಒಂದ್ ನಿಮಿಷ ನಿಮ್ಮ ಸಂಘ ಆಗ್ತಲ್ಲ ಎಲ್ಲಾ ಪ್ರಬಂಧಕರು ಸಂಘಕ್ಕೆ ಮೆಸೇಜ್ ಹೋಗುತ್ತೆ. ಪ್ರಬಂಧಕರ ಮೊಬೈಲ್ ಅಲ್ಲಿ ನಂಬರ್ ಯಾವ ನಂಬರ್ ಕೊಡ್ತಾರ ಅಲ್ಲಿ ಸನತ್ ಕುಮಾರ್ ನಂಬರ್ ಕೊಟ್ಟಿರ್ಬೋದು. ಯಾವ ಸನತ್ ಕುಮಾರ್? ಸನತ್ ಕುಮಾರ್ ಯಾರು? ಅದ ಆ ನಂಬರ್ ಇಲ್ಲದೆ ಇರ್ಬೋದು. ಆ ನಂಬರ್ಗೆ ಯಾವ್ದಕ್ಕೆ ಲಿಂಕ್ ಆಗಿದೆ ನೋಡಿ ಸರ್, ಬ್ಯಾಂಕ್ ಅಲ್ಲಿ ನಾನು ಹೋಗಿ ನಂದು ವಿಚಾರಿಸಿದಾಗ ಅದು ಡೆಪಾಸಿಟ್ ಅಕೌಂಟ್ ನಂಬರ್ ಬರುತ್ತೆ. ಸರಿಯಮ್ಮ, ಆ ನಂಬರ್ ರಾಂಗ್ ಇರ್ಬಹುದು ಅಂತ ಪ್ರಬಂಧಕ ನಂಬರ್ ರಾಂಗ್ ಅಲ್ಲಿಗೆ ನಿಮ್ಗೆ ಈಗ ಮೆಸೇಜ್ ನಿಮ್ಮ ಸಂಘದ ಕ್ರೆಡಿಟ್ ಆಯ್ತಾನೆ ನಿಮ್ಮ ನಂಬರ್ಗೆ ಮೆಸೇಜ್ ಬರ್ತಂತ, ಬೇರೆ ಕ್ರೆಡಿಟ್ ಆಯ್ತಾನೆ ಹೆಂಗ್ ಗೊತ್ತಾಗ್ತದೆ ನಿಮ್ಗೆ? ನಿಮ್ಮ ನಂಬರ್ ಮೆಸೇಜ್ ಬರ್ತಂತ ನೋಡಿ ಮೇಡಮ್, ನನ್ನ ಅಕೌಂಟ್ ನನ್ನ ನಂಬರ್ ಅಲ್ಲಿ ನಿಮ್ದೀಗ ಅಕೌಂಟ್ ಇತ್ತು ಆಯ್ತಾ, ನಿಮ್ಮ ಮೊಬೈಲ್ ನಂಬರ್ ಅದು ಕೊಟ್ಟಿರ್ತೀವಿ, ನಿಮ್ಮ ಅಕೌಂಟಿಗೆ ಹಾಕ್ದುಡ್ಡು ನಿಮ್ಮ ಮೊಬೈಲ್ ನಂಬರ್ ಮೆಸೇಜ್ ಬರ್ತದೆ, ತೆಗದ್ದು ಹಾಕದ್ದು ಎಲ್ಲ. ಇದೇ ತರ ನಂಗೂ ಈಗ ಅಕೌಂಟ್ ನಂಬರ್ ಇದೆ. ಈ ಯೋಜನೆಯಿಂದ ದುಡ್ಡು ವಾರ ಹೊದ್ದುಡ್ಡು ಒಂದು ಅಕೌಂಟ್ ನಂಬರ್ ಇದೆ, ಅದು ನನ್ನ ಮೊಬೈಲ್ ಮೆಸೇಜ್ ಬರ್ತದೆ. ಹೋಗುವ ಹೆಸರು ಯಾವ್ದು? ವ್ಯಕ್ತಿ ಹೆಸರು. ಯಾಕೆ ಮೆಸೇಜ್ ತೋರಿಸಿ ಅಂತ ನಮಗೂ ಗೊತ್ತಿರ್ಲಿಲ್ಲ, ನೀವು ಆವತ್ತೇ ಹೇಳಿದ್ದು. ಯಾರು ಇಲ್ಲ ನಮ್ಮ ಸಂಘದಲ್ಲಿ ಸನತ್ ಪನತ್ ನಂಬರ್ ಯಾರು ಇಲ್ಲ. ಅದು ಅವರ ಮೆಂಬರಿಗೆ ಅಕೌಂಟ್ಗೆ ಮೊಬೈಲ್ ಮೆಸೇಜ್ ಹೋಗಿರ್ತದೆ, ನಾವು ಹೋಗುದಿಲ್ಲ. ನಾವು ಆನ್ ದ ಸ್ಪಾಟ್ ಮಾಡುದು ಬೇಡ, ಈಗ ಮಾಡುದು ಬೇಡ ಅಂದಲ್ಲ ಮೇಡಮ್. ನೋಡಿ ನಾವು 10 ಜನ ಸೇರ್ಬೇಕು, ಮಾತಾಡ್ಬೇಕು, ಅವಾಗ ಕ್ಲಾರಿಟಿ ಕೊಡೋದು. ಈಗ ಹೇಳಿರೋದು ಏನಂದ್ರೆ ನೀವು ತಿರುಪತಿ ಸಂಘದ್ದು ನಾನು ಡೆಪಾಸಿಟ್ ಮಾಡಿದ್ದು ಸನತ್ ಕುಮಾರ್ ಅನ್ನೋ ಹೆಸರಿಗೆ ಹೋಗ್ತಿದೆ ಅಂತಂದ್ರಲ್ವಾ, ಅದಕ್ಕೆ ಸಂಬಂಧಪಟ್ಟಂತ ಮೆಸೇಜ್ ಇದೆ ಅಂದ್ರಲ್ವಾ, ಆ ಮೆಸೇಜ್ ಅದೇ ಆ ಮೆಸೇಜ್ 10 ಜನ ಸೇರ್ತ್ರಿ ಅಲ್ಲ, ಅವಾಗ ನೀವೇ 4 ಜನ ಬನ್ನಿ ಸಂಘದಲ್ಲಿ ಕುತ್ಕ ಮಾತಾಡುವ, ಅವಾಗ ತೋರಿಸ್ತೇನೆ, ನೀವು ಅವಾಗ ಕ್ಲಾರಿಟಿ ಕೊಡಿ. ಕೊಡ್ಲಿಕ್ಕೆ ಆಗಲ್ಲ ಅಂದ್ರೆ ಅದು ಬರ್ತಿಲ್ಲ ಈಗ ಹಾಗಾದ್ರೆ ಎಂತ ಬರ್ತದೆ? ನಾವು ದುಡ್ಡು ಹಾಕುದಿಲ್ಲ, ಬರ್ತಾ ಇಲ್ಲ ಅಷ್ಟೇ. ಅದಕ್ಕೆ ಅವತ್ತು ನಾನು ಕೇಳಿದೆ, ನೋಡುವ ಅಂತಾನೆ ಸುಮ್ಮನೆ ಬ್ಯಾಂಕ್ ಆಫ್ ಬರೋಡ್ ಅಂದ್ರೆ ಮೇಲೆ ಮತ್ತೆ ಎಂತ ಬೇರೆ ಸೂಪರ್ವೈಸರ್ ಯಾರು ಇದ್ದಾಗ ಹೇಳಕ್ಕಿತ್ತ, ಇಲ್ಲ POS ಆಗುತ್ತಿದೆ ಹಿಂಗೆ ಸಮಸ್ಯೆ ಅಂತ ಅವ್ರನ್ನಾದ್ರೂ ಹೇಳಕ್ಕಿತ್ತಲ್ಲ. ನೀವು ಅಕೌಂಟ್ ಅದು ಫಸ್ಟ್ ಅಕೌಂಟ್ ನಂಬರ್ ತೋರಿಸ್ತೇವೆ ಮೇಡಮ್. ಅಕೌಂಟ್ ನಂಬರ್ ನಂತರ ಮೆಸೇಜ್ ಬಂದ್ರೆ ಅಕೌಂಟ್ ನಂಬರ್ ತೋರಿಸ್ತೇವೆ, ಲಾಸ್ಟ್ ಡಿಜಿಟಲ್ ನಂಬರ್ ಮೆಸೇಜ್ ಮತ್ತೆ ಡೆಪಾಸಿಟ್ ಆಯ್ತು ಅಕೌಂಟ್ ನಂಬರ್ ಸಮೇತ ಮೆಸೇಜ್ ಬರ್ತದೆ, ಬರ್ತಿಲ್ವಾ? ನಿಮ್ಮ ಅಕೌಂಟ್ ನಂಬರ್ ತೋರುತ್ತೆ ಸಂಘದ ಉಂಟು ಅದ್ರಲ್ಲಿ. ಎಷ್ಟು ನಂಬರ್ ತೋರಿಸ್ತೀವಿ? ಈಗ ನಂಗೆ ತೋರಿಸ್ಬಿಡಿ, ನೀವು ಈಗ ಅಲ್ಲ ಬೇಡ ಸರ್, ನಾನು ಅದೇ ಹೇಳಿನಲ್ಲ, ನಂಗೆ ಇಷ್ಟು ವಿಷಯ ನಂಗೆ ಗೊತ್ತು. ಈಗ ಇದಾಗಿದೆ ಹಿಂಗಾಗಿದೆ ಅಕೌಂಟಿಗೆ ಹೋಗ್ತಿಲ್ಲ, ಅರ್ಥ ಆಯ್ತಾ? ಸನತ್ತಿನ ಅಕೌಂಟ್ ನೋಡಿ, ಅದರಲ್ಲಿ ಸ್ಟೇಟ್ಮೆಂಟ್ ಸಹ ನಮ್ಗೆ ಅಪ್ಡೇಟ್ ಆಗ್ತಾನೆ ಇರ್ಲಿಲ್ಲ. ಸರಿ ಮೇಡಮ್, ನೀವು ಇವಾಗ ಬಾಕಿ ಮಾಡ್ತಿದ್ರಲ್ಲ, ಸರಿ ಹಿಂದೆ ಕರೆಕ್ಟ್ ಆಗಿ ಕಟ್ಕೊಂಡು ಹೋಗಿದ್ರಲ್ಲ, 1 ತಿಂಗಳ ಸ್ಟೇಟ್ಮೆಂಟ್ ತಗೊಳ್ಳಿ. ಉದಾಹರಣೆ ನಾನು ಹೇಳುವಂತದ್ದು, ಜೂನ್ ಅಲ್ಲಿ ಸರಿ ಇದ್ರೆ ಇವರು ಕರೆಕ್ಟ್ ಕಟ್ಕೊಂಡು ಹೋಗ್ತಿದ್ರಲ್ಲ, ಜೂನ್ ಸ್ಟೇಟ್ಮೆಂಟ್ ತಗೊಳ್ಳಿ, 4 ವಾರದ ಕಲೆಕ್ಷನ್ ಪ್ಲಸ್ ನಿಮ್ಮ ಸ್ಟೇಟ್ಮೆಂಟ್ ಅಲ್ಲಿ ಎಂಟ್ರಿ ಆಗಿದೆ ಅಲ್ವಾ, ಆ ಡಾಟಾ ಕರೆಕ್ಟ್ ಇದೆಯಲ್ವಾ ನೋಡಿ. ನೀವು ಇನ್ನೊಂದು ಮರುಪಾವತಿ ಚೀಟಿ ತಗೊಳ್ಳಿ, ಅದ್ರಲ್ಲಿ ಬರೀರಿ ನೀವು ಕಟ್ಟಿರೋದು, ಅದಕ್ಕೆ ಪ್ಲಸ್ ನಿಮ್ಮ ಕಲೆಕ್ಷನ್ ಇದಕ್ಕೆ ಟ್ಯಾಲಿ ಇದೆಯೋ ನೋಡಿ. ಇಂಚಿಂಚು ಟ್ಯಾಲಿ ಇದ್ರು ಕೂಡ ಮೇಡಮ್, ನೀವು ಒಂದು ಅಧ್ಯಕ್ಷರಾಗಿದ್ದು ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಹೇಳಿ? ಇಲ್ಲ ಮೇಡಮ್, ಅಲ್ಲಿ ಕೆಲವೊಂದು ಸಮಸ್ಯೆ ಇದೆ, ಸಮಸ್ಯೆಗಳಿಗೆ ಹೇಳಲಿಕ್ಕೆ ಅದೇ 10 ಜನ ಸೇರಿಸಿ ಸಮಸ್ಯೆ ಕೂಡ ಉತ್ತರ ಕೊಡ್ತೀವಿ. ನಾ ಸೇರಿಸೋದಿಲ್ಲ,
ನಾನ್ ಫೋನ್ ಮಾಡಿ ಎಲ್ಲರಿಗೂ ಹೇಳುದಿಲ್ಲ, ಮೇಡಮ್ ಫೋನ್ ಮಾಡಿ ಎಲ್ಲರಿಗೂ ಹೇಳಿ ಕೆಲಸಕ್ಕೊಬ್ಬರಲ್ಲೇ ಮೇಡಮ್ ಜವಾಬ್ದಾರಿ ಅಲ್ಲ, ಮೇಡಮ್ ಸಾಲ ಕೊಟ್ಟದಲ್ಲ, ನಿಮ್ಗೆ ಗೊತ್ತಿತ್ತಲ್ಲ. 10 ಜನ ಸಾಲ ತಗೊಳದಲ್ಲ. ಸಾಲ ಯಾರು ಕೊಟ್ಟದ್ದು? ಬ್ಯಾಂಕ್ ಆಫ್ ಬರೋಡಾ. ಬ್ಯಾಂಕ್ ಆಫ್ ಬರೋಡ ಯಾರಿಗೆ ಕೊಟ್ಟಿತ್ತು? ಅದ್ರಾಗ ಇತ್ತಲ್ಲ ಬ್ಯಾಂಕ್ ಆಫ್ ಅಲ್ಲ, ನಿಮ್ಗೆ ಎಷ್ಟು ಮಾಹಿತಿ ಗೊತ್ತಿರ್ಬೇಕಲ್ಲ. 15 ಲಕ್ಷ ಡಿಪಿ ಕೊಟ್ಟಿತ್ತಾ? ಅಲ್ಲ ದಶಾಂಶ ಅವ್ರಿಗೆ ಗೊಂದಲ ಇದೆ, ಸರಿಯಾ? ಮೆಂಬರ್ಗೆ ಕೊಡ್ಲಿಲ್ಲ, ಯಾರಿಗೆ ಕೊಡ್ತದೆ? ಅದು ನನಗೆ ವಿಷಯ ಹೇಳಲ್ಲ, ಅದೊಂದು ಕ್ಲಾರಿಟಿ ನಂಗೆ ಬೇಕು. ನಾನು ಬಟ್ ಇವತ್ತು 10 ಜನ ಇದ್ದಾಗ ಮಾತಾಡ್ಕಂತ ಮಾಡಿದ್ದೆ ನಾನು. ಬಟ್ ಈಗ ನೀವು ನಮ್ಮ ಮನೆಗೆ ಬಂದ್ರಿ ಅಂತ ಹೇಳಿ ಆ ವಿಷಯದ ಬಗ್ಗೆ ಮಾತಾಡ್ತೀವಿ, ಅದೊಂದು ಕ್ಲಾರಿಟಿ ಬೇಕಾ? 10 ಜನ ಸೇರಿ ಮಾತಾಡಿದಾಗ ಇದು ಮಾಡೋದು. ನೀವು ಎಷ್ಟೇ ಜನ ಬರ್ಲಿ, ಯಾರೇ ಬರ್ಲಿ, ನಮ್ಗೆ ಪಾಸ್ ಪುಸ್ತಕ ಕೊಟ್ರೆ ನಾವು ದುಡ್ಡು ಕಟ್ಟತ್ತೆ ಅಷ್ಟೇ. ನಾವು ಮತ್ತೆ ನೀವು ತಲೆ ಬಿಸಿ ಮಾಡ್ಕೊಂಬೇಡ ಸರ್. ತಲೆ ಬಿಸಿ ನಾವು ಮಾಡ್ತಿಲ್ಲ, ನಾವು ಕೊಟ್ಟಿತ್ತಲ್ಲ, ಅದಕ್ಕೆ ತಲೆ ಬಿಸಿ ಮಾಡ್ತೀವಿ. ನಾವು ಕೊಟ್ಟಿದ್ದಿಲ್ಲ, ಹೇಳುದಿಲ್ಲಲ್ಲ ಎಷ್ಟೇ. ಆದ್ರೆ ಇಷ್ಟು ವರ್ಷದಲ್ಲಿ ನಿಮ್ಗೆ ನಾನೇನು ಸಂಸ್ಥೆ ಮೋಸ ಮಾಡಿದ್ದೆ? ನಮ್ಗೆ ಅಷ್ಟೇ ಬೇಕು ನೋಡಿ ಸರ್, ಕಾರ್ಯಕರ್ತ ಸಮಸ್ಯೆ ಮೋಸ ಮಾಡಿತ್ತಾ? ಈಗ ಮೋಸ ಪ್ರಶ್ನೆ ಬರಲ್ಲ. ಇದು ಮೋಸ ಪ್ರಶ್ನೆ ಅಲ್ಲ. ಈಗ ಕಟ್ಟುವಂತದ್ದು ಎಲ್ರು ಕಟ್ತಿದ್ದಾರಲ್ಲ, ಎಲ್ಲರೂ ಕಟ್ಟಿರ್ಬೇಕು, ನಾವು ಕಟ್ತೇವೆ. ನಿಮ್ಗೆ ವಿಚಾರ ತಿಳಿಸಿಕೊಂಡಿದ್ದೀವಿ. ನಾವು ಕಟ್ಟದೆ ಈಗ 6-7 ವಾರ ಆಯ್ತು ಅಷ್ಟೇ ಅಲ್ವಾ? ಕಟ್ಲೇಬೇಕು ಅಲ್ವಾ? ಕಟ್ತೇವೆ. ಯಾವಾಗ ಪಾಸ್ ಪುಸ್ತಕ ನೀವು ಯಾವತ್ತು ಸಂಘಕ್ಕೆ ತಗೋತೀರಿ ಅವತ್ತು ತಗೋ. ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಬರುತ್ತೆ. ಅದು ನೀವು ಎಂತ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ. ಅಲ್ಲ, ಎಂತ ಮಾಡುದು ಅದು ಕಟ್ಟು, ನೀವು ಕೊಟ್ಟಿದ್ದನ್ನು ಕಟ್ಟಿ ಕಟ್ತೇವೆ. ಅದೇ ಅದೇ ನಂಗೆ ಟೈಮ್ ಕೊಡಿ. ಯಾವಾಗ ಸ್ಟಾರ್ಟ್ ಮಾಡಿ? ನೀವು ಯಾವತ್ತು ಪಾಸ್ ಪುಸ್ತಕ ತಗೋತೀರಿ ಅವತ್ತು ಕಟ್ಟ ಅಷ್ಟೇ. ಸಿಸಿ ಅಕೌಂಟ್ ಪಾಸ್ ಪುಸ್ತಕ ಕೊಡ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಇಮೇಲ್ ಇಂದ ಕೊಡೋದು. ನಿಮ್ಗೆ ಬ್ಯಾಂಕ್ ಮ್ಯಾನೇಜರ್ ಯಾರು ಇಲ್ಲ ನೀವು ಒಮ್ಮೆ ಬ್ಯಾಂಕಿಗೆ ಹೋಗಿ ಒಮ್ಮೆ ವಿಚಾರಿಸಿ ಮೇಡಮ್. ನಿಮ್ಗೆ ನಾವು ಹೇಳಿದ ಅರ್ಥ ಆಗೋದಿದ್ರೆ ನಿಮ್ಗೆ ಯಾವ್ದಾದ್ರು ಬ್ಯಾಂಕಿಗೆ ಹೋಗಿ ಸಾಲದ ಖಾತೆಗೆ ಪಾಸ್ಬುಕ್ ಅಲ್ಲ ಮೇಡಮ್, ನಾನ್ ಹೇಳ್ತಿರೋದ ಅದ್ರಲ್ಲೇ ಬ್ಯಾಂಕ್ ಆಫ್ ಬರೋಡಾ ಇದೆ. ನೀವು ಬಂದಲ್ಲ ಬ್ಯಾಂಕ್ ಆಫ್ ಬರೋಡಾದಿಂದನೇ ನಾವು ಸಾಲ ಕೊಡ್ತಿರೋದು ಅಂತ ಹೇಳ್ತಾನೆ ಇರ್ತೀರಿ. ಹಂಗಿದ್ರ ಮೇಲೆ ಬ್ಯಾಂಕಿನ ಪಾಸ್ ಪುಸ್ತಕ ತಂದು ಕೊಡ್ಕೊಂಡು ನೀವು ಇಷ್ಟಪ್ಪ ಮಾಡ್ಕಾರ. ನಾನ್ ಹೇಳ್ತಿರೋದು ಸರಿ, ನೀವು ಹೇಳಿದ್ರಲ್ಲ ಬ್ಯಾಂಕ್ ಆಫ್ ಬರೋಡದಿಂದ ನಿಮ್ಗೆ ಸಾಲ ಸಿಗ್ತಿದೆ, ಹೌದಲ್ವಾ? ಬ್ಯಾಂಕ್ ಆಫ್ ಬರೋಡದಿಂದ ನಿಮ್ಗೆ ಸಾಲ ಸಿಗ್ತಿದೆ, ಬ್ಯಾಂಕ್ ನಿಮ್ಮ ಹತ್ರ ಏನಾದ್ರು ಸಾಕ್ಷಿ ಕೇಳಿದ್ದ? ನಿಮ್ಮ ಆಸ್ತಿ ಪಾಸ್ತಿ ಅಡಮಾನ ಕೇಳಿದ್ಯಾ? ಇಲ್ಲ. ಯಾವ ನಂಬಿಕೆ ಮೇಲೆ ಬ್ಯಾಂಕ್ ನಿಮ್ಗೆ ಕೊಟ್ಟಿದ್ದು ಹೇಳಿ ಮೇಡಮ್? ಯಾವ ನಂಬಿಕೆ ಮೇಲೆ? ನಿಮ್ಗೆ 15 ಲಕ್ಷ, ಈಗ 11 ಲಕ್ಷ ವ್ಯವಹಾರಗಳನ್ನು ಮಾಡಿದಿರಿ 8 ಜನ, ಹೌದಲ್ವಾ? ನಾವು 20 ವರ್ಷದಿಂದ ಸಂಘ ನಡ್ಸ್ಕೊಂಡೇ ಬಂದದ್ದು. ಸಂಘ ಉಳಿತಾಯ ಕಟ್ಟಿತ್ತು, ಬೇರೆ ಕಟ್ಟಿತ್ತು. ನೋಡಿ ಮೇಡಮ್, ನೀವು ಇಷ್ಟು ಮಾತಾಡ್ತೀರಿ. ನಾವು ಎಷ್ಟು ನಂಬಿಕೆಯಿಂದ ನೋಡಿ ಎಷ್ಟು ನಂಬಿಕೆಯಿಂದ ಇದ್ದಿತ್ತಂದ್ರೆ ಒಂದು ಮೈಕ್ರೋ ಬಜೆಟ್ ಮಾಡ್ಲಿ, ಅದಕ್ಕೆ ಯಾವ ಎಂಟ್ರಿ ಇಲ್ಲಿ ನಾವು ತಗ ದುಡ್ಡು ಕಟ್ತಿತ್ತು. ಧರ್ಮಸ್ಥಳದಂಗ್ ದುಡ್ಡು PRK ಅಮೌಂಟ್, PRK ಬಾಂಡ್ ಇತ್ತ. ನಮ್ಗೆ ಒಂದಿನಾರು ಬಾಂಡ್ ತೋರಿಸಿರಿ ನೀವು? PRK ಬಾಂಡ್ ನಿಮ್ಗೆ ಬಾಂಡ್ ಬೇಕಿದ್ಯಾ? ಇಲ್ಲ ತಾನೆ. ನೀವಲ್ಲ ಏನು ಸಾಚಲ್ಲ, ಅದನ್ನೇ ಕಾಮದವ್ರನ್ನೇ ಮೊನ್ನೆ ಕಂಡು ಬಿಡಿ ಅಂತ ಹೇಳುತ್ತೆ ಅಂತ ಬದನೆಕಾಯಿ ಮತ್ತೆ ಮೊನ್ನೆ ಕಂಡು ಬಿಡಿ ಅಂತ ಹೇಳುತ್ತೆ ಅಂತ. ಬ್ಯಾಂಕ್ ಅಲ್ಲಿ ಪಾಸ್ ಲೋನ್ ತೆಗಿತೀರಿ, ಅದು ಯಾವ ಬ್ಯಾಂಕ್ ಪಾಸ್? ಸರ್ ನೀವು ನನ್ನ ಹತ್ರ ವಾದ ಮಾಡಿ ಎಲ್ಲ ಟೆಸ್ಟ್ ಮಾಡಿ ನಾವೆಲ್ಲ ಪ್ರಾಕ್ಟಿಕಲ್ ಮಾಡಿ ನೋಡುವಂತ, ಸರಿಯಾ? ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಂಕ್ ಅಲ್ಲಿ ಲೋನ್ ಮಾಡ್ತೀರಿ, ಅದು ಅಕೌಂಟ್ ಯಾವ್ದಂತ ಗೊತ್ತಿದ್ಯಾ? ಅಕೌಂಟ್ ಪಾಸ್ ಪುಸ್ತಕ ಕೊಡ್ತಾರಲ್ಲ. ಪಾಸ್ ಪುಸ್ತಕ ಯಾವ್ದು ಪಾಸ್ ಪುಸ್ತಕ? ಓಟಿ ಕೊಡ್ತಾರೆ. ಎಂತ ಓಟಿ ಇಲ್ಲ, ಪಾರ್ಟಿ ಇಲ್ಲ ಸರ್. ಬ್ಯಾಂಕ್ ಆಫ್ SDC ಬ್ಯಾಂಕ್ ಅಲ್ಲಿ ನಾವು ಲೋನ್ ತೆಗಿಟ್ಟು 2 ಲಕ್ಷ ನಾವು ಲೋನ್ ತೆಗ್ದಿತ್ತ. ಅಸಲು ದುಡ್ಡು ಅದಕ್ಕೆ ನೋಡಿ, ಅಸಲು ದುಡ್ಡು ಅದಕ್ಕೆ ನಾವು ಕಟ್ಟಿರುವಂತ ದುಡ್ಡು ಅದಕ್ಕೆ ಅದ್ರಲ್ಲಿ ನಮ್ ಕಟ್ಟದ ಡೇಟ್ ತೋರಿಸೋದು. ನಮ್ಗೆ ಮಾಡಿ ಕೊಡಿ ಅಂತ ಹೇಳ್ತಿರೋದು ಅಷ್ಟೇ. ಈಗ ನಂದೀಗ ಬ್ಯಾಂಕ್ ಸಾಲ ಬೇಕಾದ್ರೆ ನನ್ಗೆ ನೇರವಾಗಿ ಕೊಡ್ತಾರಾ? ನಾನೀಗ ಬ್ಯಾಂಕ್ ನಂಗೆ ನೀವು ಕೊಡ್ತಿದ್ದು ನನಗೆ ಬೇಕು, ನಾನು ಕಟ್ತೇನೆ 3 ಲಕ್ಷ. ಅಂದ್ರೆ ನೀವು ಹೇಳ್ತಿರೋದು ಅಂತ ನಾವು ಸಂಘದಿಂದ ಕೊಟ್ಟಿರುವಂತದ್ದು ನೀವು ಕಟ್ಟಕ್ಕ ಅಂತ ಹೇಳ್ತಿರೋದಲ್ದ? ಈಗ ನೀವು ಹೇಳ್ತಿರೋದು ಅಂತ ನೀವು 10 ಜನ ಇದ್ರಿ, 10 ಜನ ಇದ್ರಿ. ನಿಮ್ಮ ಹತ್ರ ಪರ್ಸನಲ್ ನೀವೊಂದು ಮನೆ ಕಟ್ಟಿಗೆ ಹೇಳ್ತೇವೆ ಸರ್. ನಿಮ್ಮ ಕ್ವಶನ್ ಎಂತ ಗೊತ್ತಾ? ಈಗ ಇಲ್ಲಿ ಕೇಳಿ, ನನ್ಗೆ ಗೊತ್ತಿದೆ. ಬಿಸ್ನೆಸ್ ಮಾಡುವವರಿಗೆ ನೀವು ಓಟಿ ಪಾರ್ಟಿ ಅಂತ ಹೇಳಿದ್ರಲ್ಲ, ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಎಷ್ಟು ವಿಧ ಅಂತ ಅರ್ಥ ಮಾಡ್ಕೊಂಡು. ನಂದೀಗ ಮಾಡ್ಬೇಕಾದ್ರೆ ನಾನು ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕಾದ್ರೆ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಏನ್ ಬಿಸ್ನೆಸ್ ಇರ್ತದೆ? ಕರೆಂಟ್ ಅಕೌಂಟ್ ಇರ್ತದೆ. ಯಾಕೆ? ಅದು ಇಷ್ಟು ಲಕ್ಷದ ವ್ಯವಹಾರ ಆಗ್ಬೇಕಾದ್ರೆ ಆ ಅಕೌಂಟ್ ಕರೆಂಟ್ ಅಕೌಂಟ್ ಆಗುತ್ತೆ. ಒಂದು ನೀವು ಓಟಿ ಪಾರ್ಟಿ ಅಂತ ಹೇಳಿದ್ರಿ, ನಿಮ್ಮಲ್ಲಿ ಈಗ ಸಾಲ ತೆಗಿಬೇಕಾದ್ರೆ ಓಡಿ ಅಕೌಂಟ್, ಇವ್ರೆಂತ ಮುಂದೆ ಯಾವ್ದಿಲ್ಲ ಅಂತ ಹೇಳಿದ್ರಲ್ಲ, ನಿಮ್ಮ ಅಕೌಂಟ್ ಅಲ್ಲಿ ನೀವು ಬ್ಯಾಂಕ್ ಅಲ್ಲಿ ಸಾಲ ಬೇಕಾದ್ರೆ ಯಾವ ಅಕೌಂಟ್ ಮಾಡ್ತಾರೆ? ಸೇವಿಂಗ್ಸ್, ಉಳಿತಾಯ ಖಾತೆ ಮಾಡ್ತಾರೆ. ಉಳಿತಾಯ ಖಾತೆಗೆ ಯಾವ್ದು ಸ್ಟೇಟ್ಮೆಂಟ್ ಕೊಡ್ತಾರೆ ನಿಮ್ಗೆ PRK ಅಲ್ಲಿ ಕೂಡ ಮಾಡ್ತಾರೆ. ನೋಡಿದ್ರಾ? ನಾವೆಲ್ಲ ಕೊಡ್ತೇವೆ ಡೀಟೇಲ್, ನೀವೇನೆಲ್ಲ ಮಾಡಿದ್ದೀರಾ ಸರಿಯಾ? ಡೀಟೇಲ್ ಎಲ್ಲದೂ ನೀವು ಕೊಡ್ತೀರಲ್ಲ. ಪಾಸ್ ಪುಸ್ತಕ ಒಂದು ಕೊಡಿ ಅಂದದಷ್ಟೇ, ಮತ್ತೆಂತಿಲ್ಲ. ನೀವು ಫೋನ್ ಮಾಡಿ 10 ಜನ ಸೇರಿಸಿ 10 ಜನ ಇದ್ದಾಗ ಬಂದು ಮಾತಾಡಿ ಅಷ್ಟೇ. 10 ಜನವನ್ನು ಸೇರಿಸುವಂತ ನಿಮ್ಗೆ ಕೆಲಸ. ಸಾಲ ತೆಗೆಯುವಾಗ ಹೇಗೆ ಸೇರಿಸಿ? ಮೇಡಮ್ ಸೇರಿಸ್ತಲ್ಲ ಮೇಡಮ್ ನಿಮ್ಗೆ 4 ಲಕ್ಷ ಸಾಲ ತೆಗಿಬೇಕಾದ್ರೆ 2 ಲಕ್ಷ ಸಾಲ ಬೇಕಾದ್ರೆ ಮೇಡಮ್ ಸೇರಿಸಿದ್ರೆ ನೀವೇ ಸೇರಿಸಿದಾ?
ಜನವರಿಯಲ್ಲಿ 2 ಲಕ್ಷ. ಅವಾಗ ಯಾರು ಸೇರಿಸಿದ್ದು? ನಾನು ಮೇಡಮ್ ಇಂಥ ಟೈಮಿಗೆ ಬರ್ತೆ ಅಂತ ಹೇಳಿತ್ತು, ಸೇರಿಸಿದ್ವಿ. ಯಾರು ಸೇರಿಸಿ? ಸೇರ್ಸದ್ ನಾವೇ. ಈಗ ಯಾರು ಸೇರಿಸ್ಬೇಕು? ಈಗ ನಿಮ್ಗೆ ಅಂತ ಜನ ಸೇರ್ಸಕ್ಕ 10 ಜನ ಸೇರ್ಸಕ್ ನೀವು ಮಾತಾಡ್ತೀರಿ, ಅದೇ ಉತ್ತರ ಅಲ್ಲೇ ಹೋಗ್ರಿ, ಇದು ಉತ್ತರ ಇಲ್ಲೇ ಹೋಗ್ರಿ. ಪಾಸ್ಬುಕ್ ತಗೊಂಡು ಇದ್ದೀರಲ್ಲ ನೀವು ಜನ ನಾವು 10 ಜನ ಇದ್ದಾಗ ಮಾತಾಡಿ ಅಂತ ಸರ್. ಈಗ ನಾವು ಹೇಳಿದ್ದು ಒಬ್ಬೊಬ್ರು ಮನೆಗೆ ನೀವು ಸಿಗ್ತಾ ಇಲ್ಲ, ಎಲ್ಲಿ ಸಿಗ್ತಾ ಇಲ್ಲ, ನಾನು ಎಲ್ಲೋ ಇಲ್ಲ, ನಮ್ಮನೆ ಇಲ್ಲೇ ಇತ್ತು. ನಾವು ದುಡ್ಡೇ ಕಡ್ದಿರ ಮೇಲೆ ಅಲ್ಲಿ ಹೋಗಿ ಕೂಕಣೆ ಎಂತ ಮಾಡುದು? ನಮ್ ಕೆಲಸಗಾರೆಲ್ಲ ಬಿಟ್ಕೊಂಡು ನಿಮ್ ತಪ್ಪಾಗ್ತಿರೋದೆ. ನೀವು ಸಾಲ ತೆಗೆಯುವಾಗ ನೀವು ಹೇಳಿದೀರಾ, ನೀವು ಎಂತ ಪ್ರಾಮಾಣಿಕವಾಗಿ ನಮ್ಗೆ ನೀವು ಮಾತಾಡಿ ನಮ್ಗೆ ಇಷ್ಟು ಸಾಲ ಬೇಕು ಅಂತ ತಗೊಂಡ್ರಿ. ಹೌದಾ? ನಾವು ಒಳ್ಳೆ ಉದ್ದೇಶ ಅದ್ರ ಮೇಲೆ ನಾವು ಕಟ್ಟಿತ್ತಲ್ಲ ಮೇಡಮ್. ನೀವು ಒಳ್ಳೆ ಉದ್ದೇಶ ತಗೊಂಡ್ರಿ, ಸಾಲ ಮರುಪಾವತಿ ಮಾಡ್ರಿ. ಇವಾಗ ಅಂತ ಇಷ್ಟು ವರ್ಷದಿಂದ ನೀವು ಹೇಳಿದ್ರೆ 20 ವರ್ಷದಿಂದ ಸಂಘದಲ್ಲಿ ಅಷ್ಟು ವರ್ಷದಿಂದ ಎಷ್ಟು ವ್ಯವಹಾರ ಮಾಡಿದ್ರಿ ನೀವು? ಆವಾಗ ನಿಮ್ಗೆ ಒಂದು ನಂಬಿಕೆ ಇದ್ದಿತ್ತು ಸಂಸ್ಥೆ ಮೇಲೆ. ನಿಮ್ಗೆ ನಂಬಿಕೆ ಅಂದ್ರೆ ಎಂತ ಗೊತ್ತಾ? ನಂಬಿಕೆ ಅಂದ್ರೆ ಒಟ್ಟು ಕಣ್ ಮುಚ್ಕೊಂಡು ಹೇಳದಕ್ಕೆಲ್ಲ ಕೊಡ್ತಿತ್ತು. ಇವಾಗ ಸಮಸ್ಯೆ ಏನಾಗಿರೋದು? ಈಗ ಪಾಸ್ಬುಕ್ ಅಂತ ಇಷ್ಟು ವರ್ಷ ನಿಮ್ಗೆ ಪಾಸ್ಬುಕ್ ಕೊಟ್ಟಿದೀವಿ ನಾವು. ಪಾಸ್ಬುಕ್ ಕೊಡುವಂತದ್ದು ನಾನು ಹೇಳಿದೆ ಉಳಿತಾಯ ಖಾತೆಗೆ ಕೊಡ್ತಾರೆ ಮೇಡಮ್, ನಿಮ್ಮ ಸಂಘದ ಖಾತೆ, ಉಳಿತಾಯ ಖಾತೆ ಕೊಡ್ತೀರಿ ಹಂಗಾರೆ? ಉಳಿತಾಯ ಖಾತೆ ಯಾವ ಖಾತೆ ಹೇಳಿ? ನಿಮ್ಮ ಇದ್ರಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ನೀವು ಒಂದು SP ಖಾತೆ ಅಂತ ಮಾಡ್ತೀವಿ. ಉಳಿತಾಯ ಖಾತೆ ಕೊಡುವಂತದ್ದು ನಿಮ್ಗೆ ಈ ಸ್ಟೇಟ್ಮೆಂಟ್ ನಿಮ್ಗೆ ಇಂಚಿಂಚು ಮಾಹಿತಿ ನಾನು ಹೇಳಿದೆ. ಒಂದು ವಾರದ ಒಂದು ತಿಂಗಳದಲ್ಲಿ ಕಲೆಕ್ಷನ್ ಬುಕ್ ಇಟ್ಕೊಳ್ಳಿ, ಪ್ಲಸ್ ಈ ಸ್ಟೇಟ್ಮೆಂಟ್ ಇಟ್ಕೊಳ್ಳಿ, ತಿಂಗಳ ನೋಡಿ ನಿಮ್ಗೆ ಟ್ಯಾಲಿ ಸಿಗ್ತದೋ ಇಲ್ವಂತ ನೀವು ಹೇಳಿದ್ರೆ. ಬಡ್ಡಿ ನಿಮ್ಗೆ ಅದೇ ತಪ್ಪಾಗಿರೋದು. ನೀವೆಲ್ಲ ಏನು ಅನ್ಕೊಂಡಿದ್ರಿ? ಬರೀ ಹೇಳೋದನ್ನಂದ್ರೆ ವಾರದ ಬಡ್ಡಿ ಜಾಸ್ತಿ, ಬಡ್ಡಿ ಯಾಕೆ ಜಾಸ್ತಿ? ನಾವು ಕೊಟ್ಟು ಹೇಳಿದೀವಿ 10 ವರ್ಷಕ್ಕೆ 1 ವರ್ಷಕ್ಕೆ 668 ರೂಪಾಯಿ ಬಡ್ಡಿ. ನೀವು ಇಷ್ಟು ವರ್ಷದಿಂದ ವ್ಯವಹಾರ ಮಾಡ್ಕೊಂಡು ಬಂದಿದ್ದೀರಲ್ಲ, ಬಡ್ಡಿ ಜಾಸ್ತಿ ಹೋಗಿದೆ. ಪೂರ್ವ ಲೆಕ್ಕ ಹಾಕಿ ಡೀಟೇಲ್ಸ್ ಸಿಗ್ತಿಲ್ವಾ ನಿಮ್ಗೆ? ನಾವು ಪ್ರತಿಯೊಂದು ವ್ಯವಹಾರಗಳನ್ನು ಕೈಗೆ ಕೊಟ್ಟಿದೀವಿ. ಮಾಸಿಕ ವರದಿ ಇರ್ಬೋದು, ಮರುಪಾವತಿ ಮಾಸಿಕ ರೂಪದಲ್ಲಿ ಕೊಡ್ತಿದ್ರಿ ಅಲ್ಲ, ಅದನ್ನ ಪಾಸ್ ಪುಸ್ತಕ ರೂಪದಲ್ಲಿ ಕೊಡಿ ಅಂತ ಹೇಳ್ತಿರೋದು ಮೇಡಮ್. ನಿಮ್ಗೆ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಮತ್ತೆ ನೀವು ರಿಟರ್ನ್ ಅಲ್ಲಿ ಸೇವಿಂಗ್ಸ್ ಅಕೌಂಟ್ ಸಿಕ್ಕತ್ತಲ್ಲ ಎಲ್ಲ ಬ್ಯಾಂಕ್ ಅಲ್ಲಿ. ಸೇವಿಂಗ್ಸ್ ಅಕೌಂಟ್ ಕೊಡ್ತಾರೆ ನಿಮ್ಮ ಬ್ಯಾಂಕ್. ನೀವು ಸಂಘದ ಖಾತೆ ಇರುವಂತ ಸೇವಿಂಗ್ಸ್ ಅಲ್ಲ, ಮತ್ತೆ CC ಖಾತೆ. ಅದು ಸಾಲ ಕೊಡೋ ಖಾತೆ ಅಂತಿದ್ರಲ್ಲ, ಸಾಲ ಕೊಡುದು CC ಖಾತೆ ಅಂತ ಹೇಳ್ರಿ. ಉಳಿತಾಯ ನಮ್ ದುಡ್ಡು ಇದ್ದದ್ದು. ಉಳಿತಾಯ ನಿಮ್ದು ದುಡ್ಡು ಇಲ್ಲಿ ಇದೆಯಲ್ಲ ಮೇಡಮ್, ಅದನ್ನಾರು ಪಾಸ್ ಪುಸ್ತಕ ಕೊಡುಕತ್ತಾ? ನಿಮ್ದು ಇಲ್ಲಿ CC ಖಾತೆ. ನಾನು ಒಂದು ನಿಮಿಷ CC ಖಾತೆ ಹೇಗೆ ಕಾರ್ಯನಿರ್ವಹಿಸ್ತದೆ ಅಂತ ಹೇಳ, ಒಂದು ನಿಮಿಷ ಕೇಳಿ. CC ಖಾತೆ ನಾನು ಪ್ರಯೋಜನಗಳನ್ನು ಹೇಳ್ತೀನಿ ಮೇಡಮ್. ನಂಗೆ ಅದ್ರ ಪ್ರಯೋಜನ ಅಲ್ಲ, ಬೇಡ ಮೇಡಮ್. CC ಖಾತೆ ಬಗ್ಗೆ ನೀವು CC ಖಾತೆ ಏನು, SP ಖಾತೆ ಅನ್ನೋದು ಡಿಫ್ರೆನ್ಸ್ ಅಂತ ತಿಳ್ಕೊಳ್ಳಿ. CC ಖಾತೆ ಅಂದ್ರೆ ಎಂತ ಹೇಳಿ? ಕ್ಯಾಶ್ ಕ್ರೆಡಿಟ್ ಖಾತೆ ಅಂತ ಹೇಳ್ತೀವಿ. ಜಂಟಿ ಖಾತೆ ಇರುವಂತದ್ದು. ನಿಮ್ಗೆ 15 ಲಕ್ಷ DP ಇದೆ, ಹೌದಾ ಅಲ್ವಾ? ನೀವು ಹೇಳ್ತಿದ್ದೀರಿ ಇಲ್ಲಿ ನಿಮ್ದು ಉಳಿತಾಯ ಕಟ್ಟಿದ್ದು ಹೋಗ್ತದೆ, ಉಳಿತಾಯ ನಿಮ್ಮಲ್ಲೇ ಇರ್ತದೆ, ಬೇರೆ ಎಲ್ಲಿ ಹೋದ್ರೆ ನಿಮ್ಗೆ ವಾರ ಕಟ್ಟಿದಂಗೆ ನಿಮ್ಗೆ ಉಳಿತಾಯ ಇಲ್ಲಿ ಹೆಚ್ಚಾಗ್ತಿದೆ ಕಡಿಮೆ ಆಗ್ತಿದ್ಯಾ ಅಥವಾ ಹಿಂಗೆ ಇದೆಯಾ? 23,000 ಜಾಸ್ತಿ ಆಗ್ತದೆ ನಾವು ಕಟ್ಟೋದು. ಮತ್ತೆ ಮತ್ತೆ ನೀವು ಕಟ್ಟಿರೋದು ಉಳಿತಾಯ ಇಲ್ಲಿ ಜಮಾ ಆಗಲ್ಲ ಅಂತಂದ್ರೆ ಅದು ಜಾಸ್ತಿ ಆಗ್ಬಾರ್ದಿತ್ತಲ್ಲ? ಯಾಕೆ ಜಾಸ್ತಿ ಆಗ್ತಿದೆ? ನಾನು ಜಮಾ ಆಗ್ಲಿಲ್ಲ ಅಂತ ಹೇಳಿಲ್ಲ. ಯಾರ ಹತ್ರ ಹೇಳಿದೆ ಜಮಾ ಆಗ್ಲಿಲ್ಲ? ನಮ್ಮ ಉಳಿತಾಯ ಎಲ್ಲಿ ಹೋಗ್ತಿದೆ ಅಂತ ಅಲ್ಲ, ನೀವೀಗ ಸಾಲ ಕೊಟ್ಟದ್ದು CC ಖಾತೆ ಆದ್ಮೇಲೆ ಉಳಿತಾಯ ದುಡ್ಡಿಗೆ ಒಂದು ಖಾತೆ ಇರ್ತಲ್ಲ. ಇಲ್ಲಿ CC ಖಾತೆ ಆಗೋದು ನಾನು ಹೇಳಿದೆ 15 ಲಕ್ಷ DP ಇರೋದು, ಹೌದಾ ಅಲ್ವಾ? ಇಲ್ಲಿ ನಿಮ್ದು ಉಳಿತಾಯ ಎಷ್ಟಾಗಿದೆ? ಉದಾಹರಣೆ ನಾನು ಹೇಳುವಂಥದ್ದು 2 ಲಕ್ಷ ಇದ್ರೆ ಬ್ಯಾಂಕ್ ನಿಮ್ಮ ಸಂಘ ಕೊಡುವಂಥದ್ದು 13 ಲಕ್ಷ ಮಾತ್ರ. 2 ಲಕ್ಷ ಯಾವ್ದ್ರಿಂದ ನಿಮ್ಗೆ ವ್ಯವಹಾರ ಮಾಡ್ಲಿಕ್ಕೆ ಕೊಡ್ತದೆ ಹೇಳಿ? ಈ ಒಂದು ನಿಮ್ಮ ಉಳಿತಾಯದಿಂದ ಕೊಡ್ತದೆ. ಇದರಿಂದ ಏನ್ ಅನುಕೂಲ ಆಗ್ತದೆ ಅಂದ್ರೆ, ನೀವು ಯಾವ್ದಾದ್ರು ಒಂದು ರಾಷ್ಟ್ರೀಕೃತ ಬ್ಯಾಂಕ್ ನಲ್ಲಿ ಉಳಿತಾಯ ಖಾತೆ ಮಾಡ್ತೀರಲ್ವಾ? ಬ್ಯಾಂಕ್ ಆಫ್ ಬರೋಡಾ ರಾಷ್ಟ್ರೀಕೃತ ಬ್ಯಾಂಕ್ ಅಲ್ವಾ? ಅದೇ ಬ್ಯಾಂಕ್ ನಿಮ್ಗೆ ರಾಷ್ಟ್ರೀಕೃತ ಬ್ಯಾಂಕ್. ನೀವು ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂದು ಬ್ಯಾಂಕ್ ಹೌದಲ್ಲ? ಮತ್ತೆ ಒಂದು ನಿಮಿಷ, ನೀವು ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ನೀವು ಪರ್ಸನಲ್ ಒಂದು ಅಕೌಂಟ್ ಓಪನ್ ಮಾಡಿದ್ರೆ ಅದಕ್ಕೆ ವಾರ್ಷಿಕವಾಗಿ ಎಷ್ಟು ಬಡ್ಡಿ ಕೊಡ್ತದೆ? ಪರ್ಸನಲ್ ಬೇಡ ಅಲ್ಲ ಮೇಡಮ್. ಈಗ ನೋಡಿ, ವ್ಯವಹಾರಗಳು ಅದ್ರಲ್ಲೇ ನಡುವುದಂತ ನೀವು ಅಷ್ಟು ಎಕ್ಸ್ಪ್ಲೇನ್ ಮಾಡ್ರಿ. ನೀವು ಹೇಳದ್ ಪೂರ ನಾವು ಒಪ್ಕೊಂಡ. ಅಲ್ಲ, ಒಂದ್ ನಿಮಿಷ, ನಾನು ಅಷ್ಟು ಟರ್ನ್ ಓವರ್ ಹಾಕುದು ಅದೇ ಬ್ಯಾಂಕಿಂಗ್ ಅಂತ ಹೇಳಿ ಹೇಳ್ರಿ. ಪಾಸ್ ಪುಸ್ತಕ ಕೊಡಿ. ನೀವು ಮೇಡಮ್ ಎಷ್ಟು ಎಕ್ಸ್ಪ್ಲೇನ್ ಕೊಟ್ರು ಅದು ವೇಸ್ಟ್. ಟೈಮ್ ವೇಸ್ಟ್. ನನ್ನ ಮಗಳನ್ನ ಕರ್ಕೊಳ್ಳಿ. ನಿಮ್ಗೆ ಕೇಳುವಂತ ತಾಳ್ಮೆ ಇಲ್ಲ ಮೇಡಮ್, ಆಯ್ತಾ? ಫಸ್ಟ್ ಆಫ್ ಆಲ್ ಅದು ಆಗ್ತಿರೋದು. ನಿಮ್ಗೆ ಇನ್ನೊಂದು ಮಾಹಿತಿಯ ಕೊರತೆ ಆಗಿದೆ. ನೀವು ಅಟ್ ಲೀಸ್ಟ್ ಹೇಳುವುದನ್ನ ಕೇಳುವಂತ ಒಂದು ಕೊರತೆ ಇಲ್ಲ. ಮಾಹಿತಿ ಕೊರತೆ ಆಗಿದೆ ಮೇಡಮ್. ಇಲ್ಲ ಅಂತ ಹೇಳಿ ನೀವು ಕನ್ವಿನ್ಸ್ ಆಗು, ಅರ್ಥ ಆಗ್ಬೇಕು. ನೀವು ನಿಮ್ದೇ ವಾದ ಮಾಡಿ. ಈಗ ನಾನು ಹೇಳ್ತಾ ನೀವು ಎಂತ ಹೇಳ್ತಿರೋದು ನಿಮ್ಮ ಉಳಿತಾಯಕ್ಕೆ ಎಷ್ಟು % ಬಡ್ಡಿ ಸಿಗ್ತಿದೆ ಅನ್ನೋದು ನಾನು ಹೇಳ್ತಾ ಇರುವಂತ. ಬಡ್ಡಿ ಯಾವಾಗ ಕೊಟ್ಟಿರಿ ಅಪ್ಪ ದೇವ್ರೆ? ನಮ್ ಸಂಘಕ್ಕೆ ಎಷ್ಟು ವರ್ಷ ಆಯ್ತು ಬಡ್ಡಿ ಸಿಕ್ಕಿದೆ? 2021ರಲ್ಲಿ ಕೊಟ್ಟಿರುವಂತದ್ದು. ನಾವು ಬಡ್ಡಿ ಎಷ್ಟು ವರ್ಷ? 21 ವರ್ಷಕ್ಕೆ. 2021ರಲ್ಲಿ ಕೊಟ್ಟಿರುವಂತದ್ದು. ಈ ವರ್ಷ ಅಧಿಕೃತವಾಗಿ ವಿತರಣೆ ಇದೆ. ನೀವು ಹೀಗೆ ಕಂತು ಬಾಕಿ ಮಾಡಿದ್ರೆ ಸಿಗ್ತದೆ ನಿಮ್ಗೆ? ಬಡ್ಡಿ ದುಡ್ಡು ಸಿಕ್ಕಿರಲಿಲ್ಲ. ನಾವು ಬಡ್ಡಿ ಹಾಕ ಕಟ್ಕೊಂಡು ಬಡ್ಡಿ ಹಾಕಿ ಕಟ್ಕೊಂಡು ನಮ್ ಬಡ್ಡಿ ದುಡ್ಡು. ಈಗ ನೀವ್ ಏನ್ ಬಾಕಿ ಮಾಡ್ತಿದ್ದೀರಲ್ಲ, ಆಮೇಲೆ ಬಡ್ಡಿ ಜಾಸ್ತಿ ಆಗ್ತದೆ, ನೀವು ಹೇಳ್ತೀರಿ ಬಡ್ಡಿ ಜಾಸ್ತಿ, ಹೇಗೆ ಬಡ್ಡಿ ಜಾಸ್ತಿ ಆಗ್ತದೆ? ನಾವು ಹೇಳಿದ್ವಿ ಕಂತು ಬಾಕಿ ಮಾಡಬೇಡಿ, ವಾರದ ಕಂತಿನ ಪ್ರಕಾರ ಕಟ್ಕೊಂಡು ಹೋಗಿ ಅಂತ. ಆದ್ರೂ ಕೂಡ ನೀವು ಇಷ್ಟೆಲ್ಲ ನಿಮ್ಗೆ ಇಂಚು
ಹೆಚ್ಚು ಮಾಹಿತಿ ಕೊಟ್ಟಿಯೂ ಕೂಡ ನೀವು ಓದಿಲ್ಲ ಇದ್ದಿಲ್ಲ ಅಂತ ಹೇಳ್ತಿರಲ್ಲ. ನೀವು ಇವಾಗ ಇದು ಸ್ಟೇಟ್ಮೆಂಟ್ ಎಲ್ಲ ತೆಗೆದು ನೀವು ಬ್ಯಾಂಕಿಂದ ತಾನೆ ನಾನು ಹೇಳ್ತಿರೋದು. ನೀವೀಗ ಅಷ್ಟು ಎಕ್ಸ್ಪ್ಲೇನ್ ಕೊಟ್ರಿ, ಎಲ್ಲ ವಿಷಯ ಸತ್ಯ. ಯಾಕಂದ್ರೆ ಅದರಿಂದ ತೆಗೆದು ಇದಕ್ಕೆ ಹಾಕೋದು ನೀವೆಲ್ಲ ಹೇಳಿ ಪ್ರೊಸೀಜರ್ ಅಲ್ಲ ಅದ್ರಲ್ಲಿ ಇತ್ತು ಅಲ್ಲಂತ ನಾವು ಹೇಳುದಿಲ್ಲ. ಹೌದಾ? ಅದೆಲ್ಲ ಟರ್ನ್ ಓವರ್ ಆಗ್ತಿರೋದು ಅದು ಬ್ಯಾಂಕ್ ಆಗಿ ಅಲ್ದ? ಬ್ಯಾಂಕ್ ಆಫ್ ಬರೋದೆಲ್ಲ ಆಗ್ತಿರುವಂತ ಹಾಗಿದ್ರ ಮೇಲೆ ಅದ್ರದ್ದು ಒಂದು ಪಾಸ್ ಪುಸ್ತಕ ತೆಗೆದು ಕೊಡ್ಲಕ್ಕಲ್ಲ. ಈಗ ನಾನು ಇಷ್ಟು ನೀವು ಇದನ್ನೊಂದು ಅರ್ಥ ಮಾಡ್ಕೊಳ್ಳಿ, ಯಾವುದೇ ಬ್ಯಾಂಕ್ ಉಳಿತಾಯ ಖಾತೆಗೆ ಮಾತ್ರ ಪಾಸ್ಬುಕ್ ಕೊಡ್ತದೆ. ನಿಮ್ಮ ಸಂಘದ ಖಾತೆ ಇರುವಂತದ್ದು, ಸಿಸಿ ಖಾತೆ ಅಥವಾ ಸಾಲದ ಖಾತೆ ಯಾವ ಬ್ಯಾಂಕ್ ಕೂಡ ನೀವು ಹೋಗಿ ಒಮ್ಮೆ ಬ್ಯಾಂಕ್ಗೆ ವಿಚಾರಿಸಿ ಮೇಡಮ್, ನೀವು ನಮ್ಮ ಕೇಳೋದು ಬೇಡ. ಯಾವ್ದಾದ್ರು ಬ್ಯಾಂಕ್ ಸಾಲದ ಖಾತೆ ಸ್ಟೇಟ್ಮೆಂಟ್ ಬಿಟ್ಟು ಪಾಸ್ಬುಕ್ ಕೊಡ್ತಾನೆ ಅಂತ ಒಮ್ಮೆ ವಿಚಾರಿಸಿ. ಬ್ಯಾಂಕಿಗೆ ಹೋಗಿ ನನ್ನ ಸಂಘದಿಂದ ಈ ದುಡ್ಡು ಇಷ್ಟು ಅಮೌಂಟ್ ಹೋಗ್ತಿತ್ತು, ಅದು ರೀಪೇಮೆಂಟ್ ಅಂತ ತೋರಿಸ್ತಾ ಇತ್ತು, ಈ ಅಕೌಂಟ್ ನಂಬರ್ ಯಾರದ್ದು ಎಂತ ಅಂತ ಕೇಳಿದ್ರೆ ಸನತ್ ಕುಮಾರ್ ಶ್ರೀ ತಿರುಪತಿ ಸಂಘ ಅಂತ ಹೇಳಿ ಹೋಗಿದೆ. ಒಂದು ವೇಳೆ ಒಂದೇ ನಮ್ಗೆ ಸ್ಟೇಟ್ಮೆಂಟ್ ಅಂತ ತೆಗಿಲಿಕ್ಕೆ ನಮ್ಗೆ ಆಗುದಿಲ್ಲ. ಆಯ್ತಾ? ಸನತ್ ಕುಮಾರ್ ಅಕೌಂಟ್ಗೆ ಅದು ನಂಬರ್ ಹೇಗೆ ಬರುತ್ತೆ? ಅಲ್ಲ, ಸನತ್ ನಂಬರ್ ನಾನು ಹೇಳ್ಬೋದು, ಮಿಸ್ಟೇಕ್ ಆಗಿರ್ಬೋದು. ನೀವು ಕೂಡ ನಂಬರ್, ನಾವು ಕೂಡ ಅಂದಿಲ್ಲ. ನನ್ನ ನಂಬರ್ ನಾನೇ ಅವ್ರು ಮೆಸೇಜ್ ಕೊಡ್ತೇನಲ್ಲ ಈಗ. ನಾವು ಬರ್ತೀವಿ, ನಮ್ದು ಯೋಜನಾಧಿಕಾರಿಗಳು ಬ್ಯಾಂಕಿಂದ ನಮ್ಮ ಮ್ಯಾನೇಜರ್ ಅದು ಅಕೌಂಟ್ ನಂಬರ್ ಬೇರೆ, ನಂಬರ್ ಬೇರೆ. ಯಾವ್ದು ಸನತ್ ಕುಮಾರ್ ಹೋಗುದಿಲ್ಲ ಸರ್. ಇವರು ಅಕೌಂಟಿಗೆ ಇವ್ರದ್ದು ಯಾವ್ದು ತಿರುಪತಿ ಸಂಘಕ್ಕೆ ಹೋಗ್ತಿರುವಂತದ್ದು ಅವ್ರು ಇಲ್ಲ. ಯಾವ್ದು ಸನತ್ ಕುಮಾರ್ ಅಂತ ಹೇಳ್ತಿದ್ದಾರೆ. ಆ ಸನತ್ ಕುಮಾರ್ ಯಾರು ಅನ್ನೋದನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡಿ ಕೊಡ್ತೀನಿ. ಅವ್ರು ಮೆಸೇಜ್ ತೋರಿಸಿ ನಮ್ಗೆ ಆದಿನ 10 ಜನ ಸೇರಿಸ್ತೀವಿ ಮೇಡಮ್. ನಮ್ಗೆ ನೀವು ಮೆಸೇಜ್ ತೋರಿಸ್ಬೇಕು. ಉಳಿದಿರೋದು ನಾವು ಮಾತಾಡುವ ಮೇಡಮ್. ಎಲ್ಲಿ ಸಂಘ ಆಗ್ತದಲ್ಲ ಅದ್ರ ಒಂದು ಮೇಡಮ್ ಇದ್ರ ಮಧ್ಯದಲ್ಲಿ ಹೋಗಿ ಒಮ್ಮೆ ಬ್ಯಾಂಕಿಗೆ ಹಾಕಬೇಕಾದ್ರೆ ಹೋಗಿ ಒಂದು ವಿಚಾರಿಸ್ಕೊಂಡಿದ್ದೀನಿ ಅಂತ ಹೇಳಿ ಯಾವ್ದಾದ್ರು ಬ್ಯಾಂಕ್ ಪಾಸ್ಬುಕ್ ಸಾಲದ ಖಾತೆ ಕೊಡ್ತದೆ ಅಂತ ಒಂದು ವಿಚಾರಿಸ್ಕೊ ಬನ್ನಿ ಆಯ್ತಾ? ಅದೊಂದು ಕ್ಲಿಯರ್ ಮಾಡ್ಕೊಳ್ಳಿ.